ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಇವತ್ತು ವಾಟ್ಸ್ ರಾಂಗ್ ವಿತ್ ಸೆಕ್ರೆಟರಿ ಕಿಮ್ನ 5th ಎಪಿಸೋಡ್ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ನನ್ನ ಎಕ್ಸ್ಪ್ಲನೇಷನಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾರೆಲ್ಲ ಫಸ್ಟ್ ಸೆಕೆಂಡ್ ಥರ್ಡ್ ಹಾಗೂ 4th ಎಪಿಸೋಡ್ ನೋಡಿಲ್ಲ ಅವ್ರಿಗೋಸ್ಕರ ಡಿಸ್ಕ್ರಿಪ್ಷನ್ ಹಾಗೂ ಕಮೆಂಟಲ್ಲಿ ಪಿನ್ ಮಾಡ್ತೀನಿ, ಚೆಕ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ಎಪಿಸೋಡ್ ಸ್ಟಾರ್ಟ್ ಆಗುತ್ತೆ ಲಾಸ್ಟ್ ಎಪಿಸೋಡ್ನ ಎಂಡಿಂಗಿಂದ. ಹೀರೋ ನೋಡ್ತಾನೆ, ಅಲ್ಲಿ ನೋಡಿದ್ರೆ ಹ್ಯಾಂಕು ಉಲ್ಟಾ ದಬಾಕಿರೋದನ್ನ ನೋಡ್ಬಿಟ್ಟು ಈ ಹ್ಯಾಂಕು ಯಾಕೆ ಈ ಥರ ಮಲಗಿಸಿದೆ ಅಂತ ಹೇಳ್ಬಿಟ್ಟು ಅದನ್ನು ಸೀದಾ ಮಾಡೋಕ್ಕಂತ ಹೋಗ್ತಿರ್ತಾನೆ. ಅಷ್ಟರಲ್ಲಿ ಸೆಕ್ರೆಟ್ರಿ ಕಿಮ್ ಬಂದು ಅದನ್ನ ಮುಟ್ಬೇಡ ಅಂತ ಅಲ್ಲಿಂದನೇ ಓಡ್ಕೊಂಬರ್ತಿರ್ತಾಳೆ. ಆ ಗಡ್ಬಿಡಿಲಿ ಏನಾಗುತ್ತೆ ಅಂದರೆ ಹೀರೋ ಕೆಳಗೆ ಬೀಳ್ತಾನೆ, ಸೆಕ್ರೆಟ್ರಿ ಕಿಮ್ ಅವಳ ಮೇಲೆ ಬೀಳ್ತಾರೆ. ಆಗ ಅವರಿಬ್ರು ಒಂದು ಸೆಕೆಂಡ್ ಹೋಗಿ ಒಬ್ರನ್ನೊಬ್ರು ನೋಡ್ತಿರ್ತಾರೆ. ಆಗ ಅಲ್ಲಿಂದ ಸೆಕ್ರೆಟ್ರಿ ಕಿಮ್ ಎದ್ದು ಹೋಗ್ಬೇಕು ಅಂತ ಅನ್ಕೋತಾಳೆ. ಆದರೆ ಹೀರೋ ಬಿಡೋದಿಲ್ಲ, ಹಗ್ ಮಾಡ್ಕೊಂಡು 1 ನಿಮಿಷ ಹೀಗೆ ಇರೋ ಅಂತ ಅವಳನ್ನ ಹಗ್ ಮಾಡ್ಕೋತಾರೆ. ಆಗ ಈ ಸೆಕ್ರೆಟ್ರಿ ಕಿಮ್ ಎದ್ದು ನೋಡಿದಾಗ ಹೀರೋ ಹೇಳ್ತಾನೆ, ಮೋಸ್ಟ್ಲಿ ಇದನ್ನೇ ರೊಮ್ಯಾನ್ಸ್ ಅಂತ ಹೇಳ್ತಾರೆ ಅಂತ. ಆಗ ಸೆಕ್ರೆಟ್ರಿ ಕಿಮ್ ಅಲ್ಲಿಂದ ಇಷ್ಟೊತ್ತತ್ರ ನೀರು ಬಾಯ್ಲ್ ಆಗಿಲ್ವಾ ಅಂತ ಅಲ್ಲಿಂದ ಹೋಗ್ತಾಳೆ. ಈಗ ನೆಕ್ಸ್ಟ್ ಏನು ತೋರಿಸ್ತಾರೆ ಅಂದರೆ ರಾಮೆನ್ ಫುಲ್ಲು ರೆಡಿಯಾಗಿ ಸೆಕ್ರೆಟ್ರಿ ಕಿಮ್ ಹೀರೋಗೆ ಮತ್ತು ಸೆಕ್ರೆಟ್ರಿ ಕಿಮ್ಗೆ 2 ಬೌಲ್ ತೊಗೊಂಬಂದು ಕೊಡ್ತಾಳೆ. ಹೀರೋ ಸೆಕ್ರೆಟ್ರಿ ಕಿಮ್ ಫೇಸ್ನೇ ನೋಡ್ತಿರ್ತಾನೆ. ಆಗ ಸೆಕ್ರೆಟ್ರಿ ಕಿಮ್ ಹೇಳ್ತಾಳೆ, ಸ್ಟಾರ್ಟ್ ಮಾಡ್ಕೊಳ್ಳಿ ಸರ್ ಅಂತ. ಆಗ ಹೀರೋ ಹೇಳ್ತಾನೆ, ನಾನು ಯಾವತ್ತೂ ಇಲ್ಲಿವರೆಗೂ ರಾಮನ್ನ ತಿಂದಿಲ್ಲ, ನಾನು ತಿನ್ನೋಕ್ಕೂ ಇಷ್ಟಪಡಲ್ಲ, ಇದರಲ್ಲಿ ತುಂಬ ಕೆಮಿಕಲ್ ಇರುತ್ತೆ, ಆದರೆ ನಾನು ಇವತ್ತು ತಿಂತೀನಿ ಯಾಕಂದರೆ ಇದನ್ನು ನೀನು ಪ್ರೀತಿಯಿಂದ ಮಾಡಿ. ಈಗ ಹೀರೋ ಅದನ್ನು ಟೇಸ್ಟ್ ಮಾಡ್ತಿರ್ತಾನೆ. ಆಗ ಸೆಕ್ರೆಟ್ರಿ ಕಿಮ್ ಅದಕ್ಕೆ ಕಿಮ್ಚಿ ಕೂಡ ಆ್ಯಡ್ ಮಾಡ್ತಾಳೆ. ಆಗ ಹೀರೋ ಅವಳ ಫೇಸ್ನ ನೋಡ್ತಿರ್ತಾನೆ. ಆಗ ಸೆಕ್ರೆಟ್ರಿ ಕಿಮ್ ಹೇಳ್ತಾಳೆ, ಸರ್ ಕಿಮ್ಚಿ ಜೊತೆಗೆ ರಾಮನ್ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ. ಒಂದ್ಸತಿ ಟೇಸ್ಟ್ ಮಾಡಿದಾಗ ಅದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಹೀರೋ ಏನು ಮಾಡ್ತಾನೆ, ಅಲ್ಲಿಟ್ಟಿರೋ ಎಲ್ಲ ಕಿಮ್ಚಿನ ಹಾಕೊಂಡು ತಿಂತಾನೆ. ಈಗ ಹೀರೋ ಸೆಕ್ರೆಟ್ರಿ ಕಿಮ್ ಮನೆಯಿಂದ ಹೊರಡ್ತಾನೆ. ಆಗ ಸೆಕ್ರೆಟ್ರಿ ಕಿಮ್ ಹೇಳ್ತಾಳೆ, ಸರ್ ನಿಮ್ಗೆ ಇಷ್ಟ ಇಲ್ಲ ಅಂದ್ರೂ ನೀವು ರಾಮೆನ್ನ ತಿಂದಿದ್ದು ನನಗೆ ಖುಷಿ ಆಯಿತು ಅಂತ. ಅದಕ್ಕೆ ಹೀರೋ ಹೇಳ್ತಾನೆ, ನೀನು ನನಗೆ ಇಷ್ಟು ವರ್ಷದಲ್ಲಿ ಫಸ್ಟ್ ಟೈಮ್ ಏನಾದರೂ ನಿನ್ನ ಕೈಯಿಂದ ಮಾಡಿಕೊಟ್ಟಿರೋದು ಅಂದರೆ ಅದು ರಾಮೆನ್ ಮಾತ್ರ, ಅದಕ್ಕೆ ನಾನು ಅದನ್ನು ತಿಂದಿದ್ದು ಅಂತ ಹೇಳ್ತಾನೆ. ಆಗ ಸೆಕ್ರೆಟ್ರಿ ಕಿಮ್ ಹೇಳ್ತಾಳೆ, ಸರ್ ಮಲ್ಕೊಳಕ್ಕೆ ಮುಂಚೆ ಗಾಯಕ್ಕೆ ಆಲ್ಮೆಂಟ್ ಹಾಕೊಂಡು ಮಲ್ಕೊಳ್ಳಿ ಅಂತ ಹೇಳ್ತಾಳೆ. ಆಗ ಹೀರೋ ಅಲ್ಲಿಂದ ಹ್ಞೂ ಅಂತ ಹೇಳಿ ಹೊರಡ್ತಾನೆ. ಸೆಕ್ರೆಟ್ರಿ ಕಿಮ್ ಕೂಡ ಮನೆ ಒಳಗಡೆ ಬರ್ತಾಳೆ. ಆಗ ಸೆಕ್ರೆಟ್ರಿ ಕಿಮ್ ಅದನ್ನೆಲ್ಲ ನೆನೆಸ್ಕೊಂಡು ಯೋಚನೆ ಮಾಡಿ ನಗ್ತಿರ್ತಾಳೆ. ಅಷ್ಟೊತ್ತಲ್ಲಿ ಡೋರ್ ಬೆಲ್ ಆಗುತ್ತೆ. ಇವಾಗ ಯಾರು ಬಂದರು ಅಂತ ವಾಪಸ್ ಹೋಗಿ ನೋಡಿದ್ರೆ ಸೆಕ್ರೆಟ್ರಿ ಕಿಮ್ ಅವ್ರ ಅಕ್ಕ ಬಂದಿರ್ತಾರೆ. ಸೆಕ್ರೆಟ್ರಿ ಕಿಮ್ ಅವ್ರ ಸಿಸ್ಟರ್ನ ಕೇಳ್ತಾಳೆ, ನೀನು ಯಾಕೆ ಇಷ್ಟು ಲೇಟಾಗಿ ಇಲ್ಲಿಗೆ ಬಂದಿದ್ಯಾ ಅಂತ. ಅದಕ್ಕೆ ಅವ್ರ ಸಿಸ್ಟರ್ ಹೇಳ್ತಾರೆ, ನಿನ್ನ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡು ಬರಬೇಕಾ ಅಂತಲ್ಲ, ಹೀಗೆ ಡಿಸ್ಕಷನ್ ಮಾಡ್ತಿರುವಾಗ ಅಲ್ಲಿ ನೋಡಿದ್ರೆ 2 ಬೌಲು ವಾಷಿಂಗ್ ಬೇಷನ್ ಹತ್ರ ಬಿದ್ದಿರುತ್ತೆ. ಅದನ್ನು ನೋಡಿ ಅವ್ರ ಸಿಸ್ಟರ್ ಕೇಳ್ತಾರೆ, ಇಲ್ಲಿ ಯಾರಾದರೂ ಬಂದಿದ್ರಾ ಅಂತ. ಆಗ ಸೆಕ್ರೆಟ್ರಿ ಕಿಮ್ ಹೇಳ್ತಾಳೆ, ಮಿಸ್ಟರ್ ಲೀ ಬಂದಿದ್ರು. ಆಗ ಸೆಕ್ರೆಟ್ರಿ ಕಿಮ್ ಹೇಳ್ತಾಳೆ, ಅವರು ಬರೀ ನೂಡಲ್ಸ್ ತಿನ್ನಕ್ಕಂತ ವೇಟ್ ಮಾಡ್ತಿದ್ರು ಅಷ್ಟೇ, ಬೇರೆ ಏನೂ ಇಲ್ಲ ಅಂತ. ಆಗ ಅವ್ರ ಅಕ್ಕ ಹೇಳ್ತಾರೆ, ನೀನು ಅವ್ರನ್ನ ಮನೆ ಒಳಗಡೆ ಹೆಂಗೆ ಬಿಟ್ಕೊಂಡೆ, ಅದು ನೂಡಲ್ಸ್ ಎಲ್ಲ ರಾಮಿನದ್ದು ಅಂತ ಹೇಳ್ತಿರ್ತಾರೆ. ಈಗ ಶಿಫ್ಟ್ ಆಗುತ್ತೆ. ಈಗ ಹೀರೋ ಮತ್ತು ಹೀರೋ ಫ್ರೆಂಡ್ನ ತೋರಿಸ್ತಾರೆ. ಹೀರೋ ಫ್ರೆಂಡು ಹೀರೋಗೆ ಎಕ್ಸ್ಪ್ಲೈನ್ ಮಾಡ್ತಿರ್ತಾರೆ. ಹೀರೋ ಫ್ರೆಂಡ್ ಹೇಳ್ತಿರ್ತಾರೆ, ಯಾವ ಹುಡುಗಿನೂ ನೂಡಲ್ಸ್ನ ಸುಮ್ಮನೆ ಕೊಡೋದಿಲ್ಲ, ಅಕಸ್ಮಾತ್ ಅವ್ರೇನಾದರೂ ನಿನ್ನ ಜೊತೆ ನೂಡಲ್ಸ್ ಶೇರ್ ಮಾಡ್ಕೊಂಡು ತಿಂದಿದ್ದಾರೆ ಅಂದರೆ ಅವರು ನಿನ್ನ ಜೊತೆ ಡೇಟ್ ಮಾಡ್ತಿದ್ದಾರೆ ಅಂತ. ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಅದರಲ್ಲಿ ಯಾವುದೇ ಥರ ವೆಜಿಟೇಬಲ್ಸು ಏನೂ ಇರಲಿಲ್ಲ, ಅದು ಸುಮ್ಮನೆ ಒಂದು ನೂಡಲ್ಸ್, ಅದಕ್ಕೆ ನಾವು ಮಸಾಲೆ ಹಾಕೊಂಡು ತಿಂದಿದ್ದಷ್ಟೇ, ಅದನ್ನೆಲ್ಲ ಈ ಥರ ಹೆಂಗೆ ಹೇಳೋಕ್ಕಾಗುತ್ತೆ ಅಂತ. ಹೀರೋ ಫ್ರೆಂಡು ಹೇಳ್ತಾನೆ, ಒಂದು ಹುಡುಗ ಒಂದು ಹುಡುಗಿ ಒಂದೇ ಮನೇಲಿದ್ರೆ ಏನೇನು ಆಗ್ತಿರುತ್ತೆ ಅಂತ ಹೇಳ್ತಿರ್ತಾನೆ. ಆದರೆ ಅದು ಹೀರೋಗೆ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಹೀರೋ ಫ್ರೆಂಡ್ ಹೇಳ್ತಾನೆ, ನಿನ್ನ ಮತ್ತು ಸೆಕ್ರೆಟ್ರಿ ಕಿಮ್ ಮಧ್ಯೆ ಏನಾದರೂ ನಡೀತಿದ್ಯಾ ಅಂತ. ಅದಕ್ಕೆ ಹೀರೋ ಹೇಳ್ತಾನೆ, ನಮ್ಮಿಬ್ರಿಗೂ ಅಷ್ಟು ಫ್ರೀ ಟೈಮ್ ಇಲ್ಲ ಬಿಡು ಅಂತ. ಹೀರೋ ಹೇಳ್ತಾನೆ, ನಾನು ನಿನ್ನ ಹತ್ರ ಡಿಸ್ಕಸ್ ಮಾಡ್ತಿದ್ದು ನನ್ನ ಬಗ್ಗೆ ಅಲ್ಲ, ನನ್ನ ಫ್ರೆಂಡ್ ಬಗ್ಗೆ ಅಂತ. ಆಗ ಹೀರೋ ಫ್ರೆಂಡಿಗೆ ಕೋಪ ಬಂದು ಹೇಳ್ತಾನೆ, ನಾನೇನು ಅಷ್ಟೊಂದು ಫ್ರೀಯಾಗಿ ಕೂತಿಲ್ಲ, ನಾನು ಬೇರೆಯವ್ರ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡೋಕ್ಕೆ ಅಂತ. ಆಗ ಹೀರೋ ಅಲ್ಲಿ ಸೆಕ್ರೆಟ್ರಿ ಕಿಮ್ ಮನೆಯಲ್ಲಿ ನಡೆದಿದ್ದ ಸ್ಟೋರಿನೆಲ್ಲ ನೆನೆಸ್ಕೊಂಡು ಸ್ಮೈಲ್ ಮಾಡ್ತಿರ್ತಾನೆ. ಈಗ ಸೀನು ಶಿಫ್ಟ್ ಆಗತ್ತೆ. ಈಗ ಸೆಕ್ರೆಟ್ರಿ ಕಿಮ್ ಮತ್ತು ಅವ್ರ ಸಿಸ್ಟರ್ನ ತೋರಿಸ್ತಾರೆ. ಸೆಕ್ರೆಟ್ರಿ ಕಿಮ್ನ ಸಿಸ್ಟರ್ ಹೇಳ್ತಾರೆ, ನೀನೇನಾದರೂ ಮಿಸ್ಟರ್ ಲೀನ ಲವ್ ಮಾಡ್ತಿದ್ಯಾ ಅಂತ. ಅದಕ್ಕೆ ಸೆಕ್ರೆಟ್ರಿ ಕಿಮ್ ಹೇಳ್ತಾಳೆ, ಹಾಗೆಲ್ಲ ಏನೂ ಇಲ್ಲ ಅಂತ. ಅದಕ್ಕೆ ಅವ್ರ ಸಿಸ್ಟರ್ ಹೇಳ್ತಾರೆ, ನಮಗೂ ಮತ್ತು ಮಿಸ್ಟರ್ ಲೀಗೂ ತುಂಬ ವ್ಯತ್ಯಾಸ ಇದೆ, ಅವರು ತುಂಬ ರಿಚ್ಚು, ನಾವು ಒಂದೊಂದು ಚಿಕ್ಕ ವಿಷಯಕ್ಕೂ ತುಂಬ ಕಷ್ಟಪಟ್ಟು ಅದನ್ನು ಪಡ್ಕೋತೀವಿ ಅಂತ. ನೀನು ಅವ್ರಿಗೆ ಪರ್ಫೆಕ್ಟ್ ಮ್ಯಾಚ್ ಅಲ್ಲ, ಅವರು ತುಂಬ ರಿಚ್ ಇದ್ದಾರೆ ಅಂತ ಹೇಳ್ತಿರ್ತಾಳೆ. ಇವಾಗ ಒಂದು ಚಿಕನ್ ಪೀಸ್ನ ತೊಗೊಂಡು ಹೇಳ್ತಾಳೆ, ನಾವಿದೊಂದು ಚಿಕನ್ ಪೀಸ್ಗೂ ನಾವು 3 ಜನ ಕಿತ್ತಾಡ್ತೀವಿ, ಅದನ್ನು ಅವ್ರಿಗೆ ಹೇಳಿದ್ರೆ ಅದು ಅವ್ರಿಗೆ ಅರ್ಥ ಆಗೋದಿಲ್ಲ, ನೀನೇ ಅರ್ಥ ಮಾಡ್ಕೊ, ನೀನು ಅವರು ಪರ್ಫೆಕ್ಟ್ ಮ್ಯಾಚ್ ಅಲ್ಲ ಅಂತ ಹೇಳ್ತಿರ್ತಾಳೆ.
ಅದನ್ನೆಲ್ಲ ಕೇಳಿ ಸೆಕ್ರೆಟರಿ ಕಿಮ್ ಯೋಚನೆ ಮಾಡ್ತಿರ್ತಾಳೆ. ಸೆಕ್ರೆಟರಿ ಕಿಮ್ನ ಸಿಸ್ಟರ್ ಹೇಳ್ತಾಳೆ, ನೀವು ಮ್ಯಾರೇಜ್ ಆದ್ರೂ ಕೂಡ ನೀವಿಬ್ರು ಯಾವಾಗ್ಲೂ ಖುಷಿಯಾಗಿರೋಕ್ ಆಗೋದಿಲ್ಲ. ನೀನ್ ಎಲ್ಲಾ ವಿಷಯಕ್ಕೂ ಅವ್ರ ಜೊತೆ ಕಾಂಪ್ರಮೈಸ್ ಮಾಡ್ಕೋಬೇಕಾಗುತ್ತೆ. ನೀನ್ ಎಲ್ಲಾ ವಿಷಯಕ್ಕೂ ಅವ್ರಿಗೆ ಅಡ್ಜಸ್ಟ್ ಆಗ್ಬೇಕಾಗುತ್ತೆ. ಯಾಕಂದ್ರೆ ನಾವು ಬೆಳ್ದಿರೋ ರೀತಿನೇ ಬೇರೆ, ಅವ್ರು ಬೆಳ್ದಿರೋ ರೀತಿನೇ ಬೇರೆ ಅಂತ ಹೇಳ್ತಿರ್ತಾಳೆ. ಇದನ್ನೆಲ್ಲ ಹೇಳಿದ್ಮೇಲೆ ಸೆಕ್ರೆಟರಿ ಕಿಮ್ ಅವ್ರ ಸಿಸ್ಟರ್ ಹೇಳ್ತಾರೆ, ನಾನು ನಿನ್ನನ್ನ ಒಳ್ಳೇದಕ್ಕೆ ಹೇಳ್ತಿರೋದು, ನಿನ್ಗೂ ಗೊತ್ತಲ್ವಾ, ಆಮೇಲೆ ನೀನು ಪಶ್ಚಾತ್ತಾಪ ಪಡಬಾರ್ದು ಅಂತ ನಾನು ಹೇಳ್ತಿರೋದು ಅಷ್ಟೇ. ನಾನು ಹೇಳೋದ್ರಿಂದ ನಿಂಗೆ ಏನಾದರೂ ಬೇಜಾರಾಗಿದ್ರೆ ಐ ಆಮ್ ಸಾರಿ ಅಂತ ಹೇಳ್ತಿರ್ತಾಳೆ. ಆಗ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಹಾಗೆಲ್ಲ ಏನೂ ಇಲ್ಲ, ನೀನು ಹೇಳ್ತಿರೋದು ಸರಿ ಅಂತ ಹೇಳ್ತಿರ್ತಾಳೆ. ಈಗ ಸೆಕ್ರೆಟರಿ ಕಿಮ್ನ ಸಿಸ್ಟರ್ ಅಲ್ಲಿಂದ ಹೊರಡ್ತಾರೆ. ಸೆಕ್ರೆಟರಿ ಕಿಮ್ಗೆ ಹೇಳ್ತಾರೆ, ಹುಷಾರು, ಬಾಗ್ಲಾಕೋ ಹೋಗು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ. ಈಗ ಸೆಕ್ರೆಟರಿ ಕಿಮ್ ಫೇಸ್ ಕೇರ್ ಮಾಡುವಾಗ ಅವ್ರ ಸಿಸ್ಟರ್ ಹೇಳಿದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಬ್ರದರ್ನ ತೋರಿಸ್ತಾರೆ. ಹೀರೋ ಬ್ರದರು ಮಲಗಿರುವಾಗ ಹೀರೋಗೆ ಬೀಳ್ತಿರೋ ಥರನೇ ಒಂದು ಕೆಟ್ಟ ಕನಸು ಬೀಳ್ತಿರುತ್ತೆ. ಅದರಿಂದ ಹೀರೋ ಬ್ರದರು ಫುಲ್ಲು ಗಾಬರಿ ಪಟ್ಕೊಂಡು ಎದ್ದು ಕೂತ್ಕೋತಾರೆ. ಆಗ ನಮಗೆ ಗೊತ್ತಾಗುತ್ತೆ ಪಾಸ್ಟಲ್ಲಿ ಏನೋ ಒಂದು ಕೆಟ್ಟ ಸಿಚುವೇಶನ್ ನಡೆದಿದೆ, ಅದರಿಂದ ಹೀರೋಗೆ ಮತ್ತೆ ಹೀರೋ ಬ್ರದರ್ಗೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಅಂತ ನಮಗೆ ಗೊತ್ತಾಗುತ್ತೆ. ಈಗ ಸೀನು ಶಿಫ್ಟ್ ಆಗತ್ತೆ. ಈಗ ಸೆಕ್ರೆಟರಿ ಕಿಮ್ನ ತೋರಿಸ್ತಾರೆ. ಸೆಕ್ರೆಟರಿ ಕಿಮ್ ಆಫೀಸಿಗೆ ಹೋಗ್ಬೇಕು ಅಂತ ಫುಲ್ಲು ರೆಡಿ ಆಗಿರ್ತಾಳೆ. ಸೆಕ್ರೆಟರಿ ಕಿಮ್ಗೆ ಹೀರೋದು ಕಾಲ್ ಬರುತ್ತೆ. ಆಗ ಕೇಳ್ತಾನೆ, ಹೀರೋ ಎಲ್ಲಿದ್ಯಾ, ಆಫೀಸಿಗೆ ಹೋಗೋಕೆ ರೆಡಿ ಆಗಿದ್ಯಾ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಹಾ ಸರ್, ನಾನು ಮನೇಲೇ ರೆಡಿ ಆಗಿದ್ದೀನಿ, ನಾನು ಹೊರಡ್ತಾ ಇದ್ದೀನಿ ಅಂತ. ಆಗ ಹೀರೋ ಹೇಳ್ತಾನೆ, ನಾನು ಕೆಳಗಡೆನೆ ವೇಟ್ ಮಾಡ್ತಿದ್ದೀನಿ, ಬೇಗ ಬಾ ಅಂತ. ಈ ಮಾತು ಕೇಳಿ ಸೆಕ್ರೆಟರಿ ಕಿಮ್ಗೆ ಫುಲ್ಲು ಶಾಕ್ ಆಗುತ್ತೆ. ಟೆನ್ಷನ್ ಅಲ್ಲಿ ಬೇಗ ಬೇಗ ಅಂತ ಓಡ್ ಬರ್ತಿರ್ತಾಳೆ. ಕಾಲು ಸ್ಲಿಪ್ ಆಗಿ ಸೆಕ್ರೆಟರಿ ಕಿಮ್ ಹೀರೋ ಮೇಲೆ ಬೀಳ್ತಾಳೆ. ಇವರಿಬ್ರು ಒಂದ್ ಸೆಕೆಂಡ್ ಹಂಗೆ ಪಾಸ್ ಆಗ್ತಾರೆ. ಇಬ್ರು ಒಬ್ರನ್ನೊಬ್ರು ನೋಡ್ತಿರ್ತಾರೆ. ಇಬ್ರು ಫುಲ್ ಶೈ ಮಾಡ್ತಿರ್ತಾರೆ. ಸೆಕ್ರೆಟರಿ ಕಿಮ್ ಪಟ್ ಅಂತ ಹಿಂದೆ ಹೋಗಿ ಡ್ರೈವರ್ ಸೀಟ್ ಅಲ್ಲಿ ಕುತ್ಕೊಳ್ಳೋಕೆ ಅಂತ ಹೋಗ್ತಾಳೆ. ಆಗ ಹೀರೋ ಹೇಳ್ತಾನೆ, ಅಲ್ಲಿಗೆಲ್ಲ ಹೋಗ್ತಿದ್ಯಾ ಸೆಕ್ರೆಟರಿ ಕಿಮ್, ಇಲ್ ಬಾ ಅಂತ ಬಾಗ್ಲು ತೆಗಿತಾನೆ. ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಸರ್ ಇವತ್ತು ಡ್ರೈವರ್ ಬಂದಿಲ್ವಲ್ಲ ಅದಕ್ಕೆ ಅಂತ. ಅದಕ್ಕೆ ಹೀರೋ ಹೇಳ್ತಾನೆ, ಇವತ್ತು ಡ್ರೈವಿಂಗ್ ನಾನ್ ಮಾಡ್ತೀನಿ ಅಂತ. ಸೆಕ್ರೆಟರಿ ಕಿಮ್ ನ ನೋಡಿ ಫುಲ್ಲು ಕಳ್ದೋಗ್ಬಿಟ್ಟಿರ್ತಾನೆ. ಆಗ ಹೇಳ್ತಾನೆ ಸೆಕ್ರೆಟರಿ ಕಿಮ್, ನೀವು ಇವತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂತ. ಆಗ ಪಟ್ ಅಂತ ಫ್ಲಾಶ್ ಆಗಿ ಹೀರೋ ಹೇಳ್ತಾನೆ, ನೀನು ವಾರದಲ್ಲಿ 2 ದಿವಸ ಇದೇ ಡ್ರೆಸ್ ಹಾಕೊಂಬಂದ್ರೆ ಬೇರೆಯವರೆಲ್ಲ ಏನು ಅನ್ಕೋಬೇಕು, ನಮ್ಮ ಕಂಪ್ನಿ ಯೂನಿಫಾರ್ಮ್ ಅಂತ ಅನ್ಕೊಳಲ್ವಾ ಅಂತ ಮಾತನ್ನ ಬದಲಾಯಿಸ್ತಾನೆ. ಆಗ ಸೆಕ್ರೆಟರಿ ಕಿಮ್ಗೆ ಸ್ವಲ್ಪ ಶೇಮ್ ಫೀಲ್ ಆಗುತ್ತೆ. ಆಮೇಲೆ ಸೆಕ್ರೆಟರಿ ಕಿಮ್ ಶಾಕ್ ಆಗಿ, ಇದೆಲ್ಲ ನಿಮ್ಗೆ ಹೆಂಗೆ ಗೊತ್ತು ಅಂತ ಕೇಳ್ತಾಳೆ. ಆಗ ಹೀರೋ ಪಟ್ ಅಂತ ಹೇಳ್ತಾನೆ, ನನಗೂ ಗೊತ್ತಿಲ್ಲ, ಆದರೆ ನನ್ನ ಮೆಮೊರಿ ಫುಲ್ಲು ಶಾರ್ಪ್ ಅಂತ. ಆಗ ಹೀರೋ ಹಿಂದೆಯಿಂದ ಒಂದು ಬ್ಯಾಗ್ನ ತೆಗೆದು ಸೆಕ್ರೆಟರಿ ಕಿಮ್ಗೆ ಕೊಡ್ತಾನೆ. ಸೆಕ್ರೆಟರಿ ಕಿಮ್ ಅದನ್ನು ತೆಗೆದು ನೋಡಿದ್ರೆ ಅದರಲ್ಲಿ ಬ್ರೇಕ್ಫಾಸ್ಟ್ ಇರುತ್ತೆ. ನಮ್ಮ ಹೀರೋ ಸೆಕ್ರೆಟರಿ ಕಿಮ್ಗೋಸ್ಕರ ಬ್ರೇಕ್ಫಾಸ್ಟ್ ಮತ್ತು ಕಾಫಿನ ತಂದಿರ್ತಾನೆ. ನಿನಗೇನಾದರೂ ಹೊಟ್ಟೆ ಸಿದಿದ್ರೆ ಈಗಲೇ ತಿನ್ನು ಅಂತ ಕೂಡ ಹೇಳ್ತಾನೆ. ಆದರೆ ಸೆಕ್ರೆಟರಿ ಕಿಮ್ ಏನು ಮಾಡ್ತಾಳೆ, ಜಸ್ಟ್ ಕಾಫಿ ಕುಡಿತಾರೆ. ಅಲ್ಲಿಂದ ಈಗ ಕಂಪ್ನಿಗೆ ಅಂತ ಈಗ ಶಿಫ್ಟ್ ಆಗಿ ಹೀರೋ ಮತ್ತು ಸೆಕ್ರೆಟರಿ ಕಿಮ್ ಆಫೀಸಿಗೆ ಬಂದಿರೋದನ್ನ ತೋರಿಸ್ತಾರೆ. ನಮ್ಮ ಹೀರೋ ಇಲ್ಲಿ ಫುಲ್ಲು ರೊಮ್ಯಾಂಟಿಕ್ ಮೂಡಲ್ಲಿ ಇರ್ತಾನೆ. ಫುಲ್ಲು ಜೆಂಟಲ್ಮನ್ ಥರ ಬಿಹೇವ್ ಮಾಡ್ತಿರ್ತಾನೆ. ಯಾವಾಗ್ಲೂ ಹೀರೋನೇ ಫಸ್ಟ್ ಎಲ್ಲ ಕೆಲಸದಲ್ಲೂ ಮುಂದೆ ಹೋಗ್ತಿರ್ತಾನೆ. ಬಟ್ ಇವಾಗ ಹೀರೋ ತುಂಬ ಚೇಂಜ್ ಆಗ್ತಿರ್ತಾನೆ. ಲಿಫ್ಟಲ್ಲಿ ಕೂಡ ಸೆಕ್ರೆಟರಿ ಕಿಮ್ನೇ ಫಸ್ಟ್ ಮುಂದಕ್ಕೆ ಹೋಗೋದಕ್ಕೆ ಬಿಡ್ತಾನೆ. ಇಲ್ಲಿ ಕಂಪ್ನಿಲಿ ಎಲ್ಲರೂ ಡಿಸ್ಕಷನ್ ಮಾಡ್ತಿರ್ತಾರೆ. ಆಗ ಹೀರೋ ಮತ್ತೆ ಸೆಕ್ರೆಟರಿ ಕಿಮ್ ಬಂದಿರೋದನ್ನ ನೋಡಿ ಎಲ್ಲರೂ ಗ್ರೀಟ್ ಮಾಡ್ತಾರೆ, ಗುಡ್ ಮಾರ್ನಿಂಗ್ ಸರ್ ಅಂತ. ನಮ್ಮ ಹೀರೋ ಕೂಡ ಫಾರ್ ದ ಫಸ್ಟ್ ಟೈಮ್ ಎಲ್ಲರಿಗೂ ಪ್ರೀತಿಯಿಂದ ರಿಪ್ಲೈ ಕೊಡ್ತಾರೆ, ವೆರಿ ಗುಡ್ ಮಾರ್ನಿಂಗ್ ಅಂತ. ಅದನ್ನ ನೋಡಿ ಎಲ್ಲರೂ ಫುಲ್ಲು ಶಾಕ್ ಆಗ್ತಾರೆ. ಹೀರೋ ಹೋಗಿದ ತಕ್ಷಣ ಸೆಕ್ರೆಟರಿ ಕಿಮ್ನ ಕೇಳ್ತಾರೆ, ಈ ಲೈಫಲ್ಲಿ ಏನಾದರೂ ಇಂಟ್ರೆಸ್ಟಿಂಗ್ ನಡೀತಿದ್ಯಾ, ಇಲ್ಲ ಯಾರಾದರೂ ಗರ್ಲ್ ಫ್ರೆಂಡ್ ಇದ್ದಾರಾ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ನಂಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂತ. ಅದನ್ನೆಲ್ಲ ಕೇಳಿದವರು ಹೌದಾ ಅಂತ ಅಂದ್ಬಿಟ್ಟು ಅವ್ರವ್ರ ಕೆಲಸ ಮಾಡಕ್ ಅವರು ಸ್ಟಾರ್ಟ್ ಮಾಡ್ತಾರೆ. ಈಗ ಇಲ್ಲಿ ನಮ್ಮ ಹೀರೋನ ತೋರಿಸ್ತಾರೆ. ಹೀರೋ ತನ್ನನ್ನು ತಾನೇ ವರ್ಣಿಸ್ಕೊತಿರ್ತಾನೆ ಮತ್ತೆ ಹೊಗಳ್ಕೊತಿರ್ತಾನೆ. ನೀನು ಹ್ಯಾಂಡ್ಸಮ್ ಆಗಿರೋದು ಒಂದೇ ಅಲ್ಲ, ಇವಾಗ ನಿನ್ಗೆ ಲವ್ ಮಾಡಕ್ ಕೂಡ ಬರುತ್ತೆ ಅಂತ ಹೇಳ್ತಿರ್ತಾನೆ. ಅದೇ ಟೈಮ್ಗೆ ಸೆಕ್ರೆಟರಿ ಕಿಮ್ ಕೂಡ ಬರ್ತಾಳೆ. ಫಸ್ಟ್ ಏಡ್ ಬಾಕ್ಸ್ ತಗೊಂಡು, ಮಿಸ್ಟರ್ ಲೀ, ನಿಮ್ಮ ಗಾಯಕ್ಕೆ ಆಯಿಲ್ಮೆಂಟ್ ಹಚ್ಬೇಕಾಗಿದೆ ಅಂತ ಹೇಳ್ತಾಳೆ. ಹಚ್ಚುವಾಗ ಅವರಿಬ್ರು ತುಂಬ ಹತ್ರದಲ್ಲಿ ಇರ್ತಾರೆ. ಅವರಿಬ್ರು ಫೇಸು ತುಂಬ ಹತ್ರದಲ್ಲಿರುತ್ತೆ. ಅದು ನೋಡಿ ಇಬ್ರಿಗೂ ಆಕ್ವರ್ಡ್ ಫೀಲ್ ಆಗ್ಬಿಡುತ್ತೆ. ಆಗ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಸರ್ ಇದನ್ನು ನೀವೇ ಹಚ್ಕೊಳಕ್ಕಾಗತ್ತಾ ಅಂತ. ಅಲ್ಲಿ ಫುಲ್ಲು ಸೈಲೆನ್ಸ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಅಲ್ಲೇ ಟೇಬಲಲ್ಲಿರೋ ಪೇಪರ್ಸ್ಗಳನ್ನ ತೆಗೆದು ಆರ್ಗನೈಸ್ ಮಾಡೋಕ್ಕೆ ಅಂತ ಸೆಕ್ರೆಟರಿ ಕಿಮ್ ಹೋಗ್ತಾಳೆ. ಅದು ನೋಡಿದ್ರೆ ಆ ಪೇಪರಲ್ಲಿ ಸ್ಟೆಪ್ಲರ್ ಪಿನ್ನು ಸೆಕ್ರೆಟರಿ ಕಿಮ್ ಕೈಗೆ ಚುಚ್ಕೊಬಿಡುತ್ತೆ. ಆಗ ಹೀರೋ ಪಟ್ ಅಂತ ಎದ್ದು ಸೆಕ್ರೆಟರಿ ಕಿಮ್ ಕೈ ಹಿಡ್ಕೊಂಡು ಆಯಿಲ್ಮೆಂಟ್ ಹಚ್ಚಿ ಅದಕ್ಕೆ ಪ್ಲಾಸ್ಟರ್ ಹಾಕಿ ಹೇಳ್ತಾನೆ, ಇನ್ಮೇಲಿಂದಾದ್ರೂ ನೀನು ಹುಷಾರಾಗಿರು, ಈ ಥರ ಚಿಕ್ಕ ಪುಟ್ಟ ಏಟ್ನ ಮಾಡ್ಕೋಬೇಡ ಅಂತ ಹೇಳ್ತಿರ್ತಾನೆ. ಇಲ್ಲಿ ಸೆಕ್ರೆಟರಿ ಕಿಮ್ ಟೀ ಮಾಡ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಸೆಕ್ರೆಟರಿ ಕಿಮ್ ಹೀರೋ ಹೇಳಿರೋ ಮಾತುಗಳನ್ನ ಕೇಳಿ ಫುಲ್ಲು ಮುಳುಗೋಗಿರ್ತಾರೆ. ನಿಜ ಬಂದು ಸೆಕ್ರೆಟರಿ ಕಿಮ್ ನೀವು ಏನು ಮಾಡ್ತಿದ್ದೀರಾ ಅಂತ ಕೇಳ್ತಾಳೆ.
ಆಗ ಸೆಕ್ರೆಟ್ರಿ ಕಿಮ್ ಹೇಳ್ತಾಳೆ ಏನು ಅಂತ. ಅದು ನೋಡಿದ್ರೆ ಟೀ ಪೌಚ್ನ ಆ ಮಗ್ಗೊಳಗಡೆನೆ ಹಾಕ್ಬಿಟ್ಟಿರ್ತಾಳೆ. ಅದನ್ನ ನೋಡಿ ಅವರಿಬ್ಬರು ಸ್ಮೈಲ್ ಮಾಡ್ತಾರೆ. ಕಿಮಿಜಾ ಹೇಳ್ತಾಳೆ ನೀವು ಕೂಡ ಮಿಸ್ಟೇಕ್ ಮಾಡ್ತೀರಾ ಅಂದರೆ ನನಗೆ ನಂಬೋಕೆ ಆಗೋದಿಲ್ಲ ಅಂತ. ಈಗ ಸೀನು ಶಿಫ್ಟ್ ಆಗುತ್ತೆ. ಈಗ ಹೀರೋ ಮನೆನ ತೋರಿಸ್ತಾರೆ. ಅಲ್ಲಿ ಹೀರೋ ಅವ್ರ ತಾಯಿ ಕೂತ್ಕೊಂಡಿರ್ತಾರೆ. ಅಲ್ಲಿಗೆ ಹೀರೋ ತಂದೆ ಕೂಡ ಬರ್ತಾರೆ. ಯಾಕೆ ನೀನು ಇಷ್ಟೊಂದು ಬೇಜಾರಲ್ಲಿದ್ಯಾ ಅಂತ ಕೇಳ್ತಾರೆ. ಹೀರೋ ತಾಯಿ ಹೇಳ್ತಾರೆ ನಮ್ಗಿರೋದೇ ಇಬ್ರು ಮಕ್ಕಳು, ಅವರಿಬ್ರು ನೋಡಿದ್ರೆ ಒಬ್ರಿಗೊಬ್ರು ಗೊತ್ತಿಲ್ಲದೆ ಅವ್ರ ಥರ ಇದ್ದಾರೆ, ನಂಗೆ ಇದನ್ನೆಲ್ಲ ನೋಡಿದ್ರೆ ತುಂಬ ಬೇಜಾರಾಗ್ತಿದೆ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಹೀರೋ ತಂದೆ ಹೇಳ್ತಾರೆ ಅದನ್ನೆಲ್ಲ ಬಿಡು, ನೀನು ಹೋಗು ಶಾಪಿಂಗ್ ಮಾಡು, ನೀನೊಂದು ಲಿಮಿಟೆಡ್ ಎಡಿಷನ್ ಬ್ಯಾಗ್ ಇಷ್ಟಪಟ್ಟಿದ್ದೆಲ್ಲ ಹೋಗಿ ತಗೋ ಅಂತ ಹೇಳ್ತಿರ್ತಾರೆ. ಅದ್ರ ಬಗ್ಗೆ ಹೇಳಿದಾಗ ಅವ್ರ ತಾಯಿ ಹೇಳ್ತಾರೆ ನನಗೆ ಬೇಡ ಇವಾಗ ಅದನ್ನ ಬಿಟ್ಬಿಡು ಅಂತ. ಇವರಿಬ್ಬರು ಇದ್ರ ಬಗ್ಗೆನೇ ಡಿಸ್ಕಷನ್ ಮಾಡ್ತಿರ್ತಾರೆ. ಅದು ನೋಡಿದ್ರೆ ಅವ್ರ ತಾಯಿ ಆಲ್ರೆಡಿ ಆ ಬ್ಯಾಗ್ನ ತೊಗೊಂಡು 2 ವೀಕ್ಸ್ ಆಗೋಗಿರುತ್ತೆ. ಅದನ್ನು ಕೇಳಿ ಅವ್ರ ತಂದೆ ಫುಲ್ಲು ಶಾಕ್ ಆಗ್ತಾರೆ. ಈಗ ಹೀರೋ ತಂದೆ ಹೀರೋ ಬ್ರದರ್ ಜೊತೆ ಮಾತಾಡ್ತಿರೋದನ್ನ ತೋರಿಸ್ತಾರೆ. ಹೀರೋ ತಂದೆ ಹೇಳ್ತಾರೆ ನೀನು ಲೀ ಯಂಗ್ ಹತ್ರ ಯಾವಾಗ ಸಾರಿ ಕೇಳ್ತೀಯ ಅಂತ ಹೇಳ್ತಿರ್ತಾರೆ. ಆಗ ಹೀರೋ ಬ್ರದರ್ ಹೇಳ್ತಾರೆ ಯಾಕೆ ಅಂತ. ನೀವಿಬ್ರು ಆಡ್ಕೊಂಡಿರೋ ಜಗಳದಿಂದ ನಿಮ್ಮ ತಾಯಿ ನೀಟಾಗಿ ನಿದ್ದೆ ಮಾಡೋಕೆ ಆಗ್ತಿಲ್ಲ ಅಂತ ಹೇಳ್ತಿರ್ತಾರೆ. ಮತ್ತೆ ಅವ್ರ ತಂದೆ ಹೇಳ್ತಾರೆ ನೀನು ಲೀ ಯಂಗ್ ಹತ್ರ ಜಗಳ ಆಡಕ್ಕೆ ಹೋಗ್ಬೇಡ, ಫಸ್ಟ್ ಇದನ್ನೆಲ್ಲ ಸಾಲ್ಟ್ ಮಾಡ್ಕೊ ಅಂತ ಹೇಳ್ತಿರ್ತಾರೆ. ಅವನಿಗೆ ಫಸ್ಟೇ ಕಂಪ್ನಿ ಪ್ರಾಜೆಕ್ಟ್ಗಳು ಜಾಸ್ತಿ ಇದೆ, ಅದರಲ್ಲಿ ಏನು ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಸೆಕ್ರೆಟರಿ ಕಿಮ್ ಮತ್ತು ಕಿಮಿಜಾನ ತೋರಿಸ್ತಾರೆ. ಲಾಬಿಯಲ್ಲಿ ಯಾರೋ ಸೆಕ್ರೆಟರಿ ಕಿಮ್ಗೋಸ್ಕರ ವೇಟ್ ಮಾಡ್ತಿದ್ದಾರೆ ಅಂತ ಕಿಮಿಜಾ ಸೆಕ್ರೆಟರಿ ಕಿಮ್ಗೆ ಹೇಳ್ತಾಳೆ. ಅದಕ್ಕೆ ಅಲ್ಲಿಂದ ಸೆಕ್ರೆಟರಿ ಕಿಮ್ ಹೋಗ್ತಾಳೆ. ಹೀರೋ ಬ್ರದರು ಸೆಕ್ರೆಟರಿ ಕಿಮ್ಗೋಸ್ಕರ ವೇಟ್ ಮಾಡ್ತಿರ್ತಾರೆ. ಆದರೆ ಸೆಕ್ರೆಟರಿ ಕಿಮ್ಗೆ ಇವರು ಹೀರೋ ಬ್ರದರ್ ಅಂತ ಗೊತ್ತಿರೋದಿಲ್ಲ. ಆಗ ಸೆಕ್ರೆಟರಿ ಕಿಮ್ ಹೇಳ್ತಾಳೆ ಅವತ್ತು ನೀವು ಮೊಬೈಲ್ ನಂಬರ್ಗೋಸ್ಕರ ಅಷ್ಟು ಕಾಟ ಕೊಟ್ಟಾಗ ನಾನು ಹೋಗ್ಲಿ ಬಿಡು ಅಂತ ಸುಮ್ಮನಾಗ್ಬಿಟ್ಟಿದ್ದೆ. ನೀವು ಈ ಥರ ಅಂತ ನನಗೆ ಗೊತ್ತೇ ಇರಲಿಲ್ಲ. ನಿಮಗೆ ನನ್ನ ನಂಬರು, ನನ್ನ ಹೆಸರು ಮತ್ತು ನಿಮಗೆ ನನ್ನ ಕಂಪ್ನಿ ಯಾರು ಹೇಳಿದ್ದು, ನಾನು ಎಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ನಿಮ್ಗೆ ಹೆಂಗೆ ಗೊತ್ತಾಯಿತು ಅಂತ ಬೈತಿರ್ತಾಳೆ. ಹೀಗೆ ಕಾನ್ವರ್ಸೇಷನ್ ನಡೀತಿರುವಾಗ ಹಾಗಾದರೆ ನಾನು ಹೋಗ್ಲಾ ಅಂತ ಹೇಳ್ತಾನೆ. ಅದಕ್ಕೆ ಅವಳು ದಯವಿಟ್ಟು ನೀವು ಹೋಗಿದ್ರೆ ನೀನು ಯಾಕೆ ನನಗೆ ಮೇಲ್ ಮಾಡಿ ನನ್ನ ಬುಕ್ ಪಬ್ಲಿಷಿಂಗ್ ಅಡ್ವರ್ಟೈಸ್ಮೆಂಟ್ಗೆ ಕರೆದಿದ್ದು ಅಂತ ಕೇಳ್ತಾಳೆ. ಆಗ ಅವಳಿಗೆ ಶಾಕ್ ಆಗಿ ಕೇಳ್ತಾಳೆ ಹಾಗಾದರೆ ನೀವೇ ನಮ್ಮ ಆಫೀಸ್ ಅಂದರೆ ಅಂತ ಹೇಳ್ತಾಳೆ. ಅವಳು ಫುಲ್ಲು ಶಾಕ್ ಆಗಿಬಿಡ್ತಾಳೆ ಇದನ್ನು ಕೇಳಿ. ಈಗ ಸೀನು ಶಿಫ್ಟ್ ಆಗಿ ಸೆಕ್ರೆಟರಿ ಕಿಮ್ ಮತ್ತು ಮಾರ್ಫಿಸು ಒಂದು ರೆಸ್ಟೋರೆಂಟಲ್ಲಿ ಊಟ ತಿನ್ನೋದಕ್ಕಂತ ಕೂತಿರ್ತಾರೆ. ಆಗ ಸೆಕ್ರೆಟರಿ ಕಿಮ್ ಹೇಳ್ತಾಳೆ ಸಾರಿ ನಾನು ನಿಮ್ಮ ದೊಡ್ಡ ಫ್ಯಾನ್, ಆದರೆ ನನಗೆ ಗೊತ್ತಿರಲಿಲ್ಲ ಯಾಕೆಂದರೆ ನಿಮ್ಮ ಫೇಸ್ನ ನೀವೆಲ್ಲೂ ರಿವೀಲ್ ಮಾಡಿರಲಿಲ್ಲ, ಹಂಗಾಗಿ ನೀವೇ ಅದು ಅಂತ ನನಗೆ ಕಂಡುಹಿಡಿಯೋಕ್ಕೆ ಆಗಲಿಲ್ಲ ಅಂತ ಹೇಳ್ತಿರ್ತಾಳೆ. ಹೀರೋ ಬ್ರದರ್ ಹೇಳ್ತಾರೆ ನೀನು ಸಾರಿ ಕೇಳಿದೆಲ್ಲ, ಆದರೆ ಇವಾಗ ನಾವು ಲಂಚ್ನ ಸ್ಟಾರ್ಟ್ ಮಾಡೋಣ ಅಂತ. ಅದಕ್ಕೆ ಇಬ್ಬರು ಸ್ಮೈಲ್ ಮಾಡಿ ಸ್ಟಾರ್ಟ್ ಮಾಡ್ತಾರೆ. ಆಗ ಸೆಕ್ರೆಟರಿ ಕಿಮ್ಗೆ ಒಂದು ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ನೋಡಿದ್ರೆ ಅಲ್ಲಿ ಫ್ಲವರ್ಸ್ ಇರುತ್ತೆ. ನಮಗೆ ಮುಂಚೆನೇ ಗೊತ್ತಿರೋ ಪ್ರಕಾರ ಸೆಕ್ರೆಟರಿ ಕಿಮ್ಗೆ ಫ್ಲವರ್ಸಿಂದ ಅಲರ್ಜಿ ಇರುತ್ತೆ. ಅದು ರಿಯಾಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಿರುತ್ತೆ. ಅಷ್ಟರಲ್ಲಿ ನಮ್ಮ ಹೀರೋ ಬ್ರದರ್ ನೋಡಿ ವೇಟರ್ನ ಕರೆದು ಅಲ್ಲಿಂದ ಫ್ಲವರ್ಸ್ನ ತೆಗಿಯೋದಕ್ಕೆ ಹೇಳ್ತಾನೆ. ಆಗ ಸೆಕ್ರೆಟರಿ ಕಿಮ್ ಕೇಳ್ತಾಳೆ ಸರ್ ನಿಮ್ಗೆ ಹೆಂಗೆ ಗೊತ್ತಾಯಿತು ನನಗೆ ಫ್ಲವರ್ಸಿಂದ ಅಲರ್ಜಿ ಇದೆ ಅಂತ. ನೀವು ಸುತ್ತಮುತ್ತ ನೋಡಿ ಆ ಫ್ಲವರ್ ಮೇಲೆ ಕಂಡು ಬಂದಾಗ ನಿಮ್ಮ ಫೇಸ್ ರಿಯಾಕ್ಷನ್ ಚೇಂಜ್ ಆಗಿದ್ದು ನೋಡೇ ನನಗೆ ಗೊತ್ತಾಯಿತು ಅಂತ ಹೇಳ್ತಿರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಫುಲ್ಲು ಇಂಪ್ರೆಸ್ ಆಗಿ ಹೇಳ್ತಾಳೆ ಅದಕ್ಕೆ ಅನಿಸುತ್ತೆ ನೀವು ಇಷ್ಟು ಒಳ್ಳೆ ರೈಟರ್ ಆಗಿರೋದು ಅಂತ. ಸೆಕ್ರೆಟರಿ ಕಿಮ್ ಕೇಳ್ತಾಳೆ ಬಿಸ್ನೆಸ್ ಪ್ರಪೋಸಲ್ನ ಓದಿದ್ರ ಸರ್, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳ್ತಾಳೆ. ಅದಕ್ಕೆ ಅವನು ಹಾಂ ಓದಿದೆ ಅಂತ ಹೇಳ್ತಾನೆ. ಹಾಗಾದರೆ ನೀವು ಒಪ್ಕೊಂಡಿದ್ದೀರಾ ಅಂತ ಕೇಳಿದಾಗ ಇದಕ್ಕೂ ನಾನು ಆನ್ಸರ್ ಮಾಡಬೇಕಾ ಅಂತ ಹೇಳ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗುತ್ತೆ. ಈಗ ಹೀರೋ ಮತ್ತು ಹೀರೋ ಫ್ರೆಂಡ್ನ ತೋರಿಸ್ತಾರೆ. ಅವರು ಕೂಡ ಲಂಚ್ ಮಾಡಬೇಕು ಅಂತ ಒಂದು ರೆಸ್ಟೋರೆಂಟ್ಗೆ ಹೋಗಿರ್ತಾರೆ. ಸುಮ್ಮನೆ ಸ್ಮೈಲ್ ಮಾಡ್ತಿರೋದನ್ನ ನೋಡಿ ಹೀರೋ ಫ್ರೆಂಡ್ ಹೇಳ್ತಾರೆ ಹಾಗಾದರೆ ನೀನು ಫೈನಲಿ ಲವ್ ಮಾಡ್ತಿದ್ಯಾ ಅಂತ. ಆಗ ಹೀರೋ ಶಾಕ್ ಆಗಿ ಏನು ಅಂತ ಕೇಳಿದಾಗ ಅದೇ ನೀನು ಕಾಲೇಜಿಂದ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತಿದ್ದಲ್ಲ, ಅವನು ಯಾರನ್ನಾದ್ರೂ ಲವ್ ಮಾಡ್ತಿದ್ದಾನಾ ಅಂತ ಕೇಳ್ತಾರೆ. ಹೀರೋ ಹೇಳ್ತಾನೆ ಆ ಥರ ಎಲ್ಲ ಏನೂ ಇಲ್ಲ, ಆ ಥರ ಇದ್ದಾಗ ನಾನೇ ನಿನಗೆ ಹೇಳ್ತೀನಿ ಬಿಡು ಅಂತ. ಅದಕ್ಕೆ ಹೀರೋ ಫ್ರೆಂಡು ಹೀರೋಗೆ ಅಡ್ವೈಸ್ ಕೊಡ್ತಿರ್ತಾರೆ ನೋಡು ಹುಡುಗಿರಿಗೆ ಹುಡುಗರು ಬೇಗ ಪ್ರಪೋಸ್ ಮಾಡಿಬಿಡ್ಬೇಕು, ಇಲ್ಲ ಅಂದರೆ ಅವರು ಬೇರೆ ಯಾರನ್ನಾದ್ರೂ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅಂತ ಹೇಳ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗುತ್ತೆ. ಈಗ ಸೆಕ್ರೆಟರಿ ಕಿಮ್ ಮತ್ತು ಮಾರ್ಫಿಸ್ನ ತೋರಿಸ್ತಾರೆ. ಸೆಕ್ರೆಟರಿ ಕಿಮ್ ಹೇಳ್ತಾಳೆ ಬಿಸ್ನೆಸ್ ಪ್ರಪೋಸಲ್ ಬಗ್ಗೆ ಒಂದ್ಸತಿ ಯೋಚನೆ ಮಾಡಿ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಮಾರ್ಫಿಸ್ ಹೇಳ್ತಾರೆ ಈಗಾದರೂ ನೀನು ರಿಯಲ್ ನಂಬರ್ನ ನನಗೆ ಕೊಡ್ತೀಯಾ ಅಲ್ವಾ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಸ್ಮೈಲ್ ಮಾಡಿ ಹೇಳ್ತಾಳೆ ಹಾಂ ಸರ್ ಖಂಡಿತ ಕೊಡ್ತೀನಿ ಅಂತ ಹೇಳಿ ಸ್ಮೈಲ್ ಮಾಡಿ ನಂಬರ್ ಕೊಡ್ತಾಳೆ. ಅವರಿಬ್ಬರು ಸ್ಮೈಲ್ ಮಾಡಿ ಅಲ್ಲಿಂದ ಹೊರಡ್ತಾರೆ. ಸೀನು ಶಿಫ್ಟ್ ಆಗಿ ಹೀರೋನ ತೋರಿಸ್ತಾರೆ. ಹೀರೋ ಯೋಚನೆ ಮಾಡ್ತಿರ್ತಾರೆ ನಾನು ಸೆಕ್ರೆಟರಿ ಕಿಮ್ಗೆ ಲವ್ ಕನ್ಫೆಸ್ ಮಾಡ್ಲಾ ಅಂತ ಯೋಚನೆ ಮಾಡ್ತಿರ್ತಾರೆ. ಆಗ ಸೆಕ್ರೆಟರಿ ಕಿಮ್ ಹೇಳಿರೋದು ನೆನಪಾಗುತ್ತೆ ನನಗೆ ಒಂದು ಸಿಂಪಲ್ ಆಗಿರೋ ಲವ್ ಬೇಕು ಸಿಂಪಲ್ ವ್ಯಕ್ತಿಯಿಂದ ಅಂತ.
ಆಗ ನಮ್ಮ ಹೀರೋ ತಾನೇ ಹೊಗಳ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನನ್ನಂಥ ಎಕ್ಸ್ಟ್ರಾರ್ಡಿನರಿ ಪೀಪಲು ಸಿಂಪಲಾಗಿ ಲವ್ ಮಾಡೋಕ್ಕೆ ಹೇಗಾಗುತ್ತೆ, ಅದನ್ನು ಹೆಂಗೆ ಮಾಡೋದು ಅಂತಲೇ ನನಗೆ ಗೊತ್ತಿಲ್ಲ ಅಂತೆಲ್ಲ ಮಾತಾಡ್ಕೋತಿರ್ತಾರೆ. ಆಗ ಹೀರೋ ನೋಡಿದ್ರೆ ಅಲ್ಲಿ ಸೆಕ್ರೆಟ್ರಿ ಕಿಮ್ ಇರೋದಿಲ್ಲ, ಕಿಮಿಜಾ ಮಾತ್ರ ಇರ್ತಾಳೆ. ಅದಕ್ಕೆ ಅವ್ರ ಹತ್ರನೇ ಸಜೆಷನ್ ತೊಗೊಳಕ್ಕೋಸ್ಕರ ಹೀರೋ ಅಲ್ಲಿಗೆ ಹೋಗ್ತಾನೆ. ಹೀರೋ ಬಂದಿರೋದನ್ನ ನೋಡಿ ಎದ್ದು ನಿಂತ್ಕೋತಾಳೆ ಕಿಮಿಜಾ. ಆಗ ಹೀರೋ ಹೇಳ್ತಾನೆ, ನನಗೆ ನಿನ್ನಿಂದ ಏನೋ ಒಂದು ಕೇಳಬೇಕಿದೆ ಅಂತ. ಅದಕ್ಕೆ ಕಿಮಿಜಾ ಹೇಳ್ತಾಳೆ, ಹಾಂ ಹೇಳಿ ಸರ್ ಅಂತ. ಅದೇ ಟೈಮಿಗೆ ಸೆಕ್ರೆಟ್ರಿ ಕಿಮ್ ಕೂಡ ಅಲ್ಲಿಗೆ ಬರ್ತಾರೆ. ಸೆಕ್ರೆಟ್ರಿ ಕಿಮ್ ಹೇಳ್ತಾರೆ, ಸರ್ ನಿಮ್ಗೇನಾದರೂ ಬೇಕಿತ್ತಾ ಅಂತ. ಅದಕ್ಕೆ ಕಿಮಿಜಾ ಹೇಳ್ತಾಳೆ, ಸರ್ ನನ್ನ ಹತ್ರ ಏನೋ ಕೇಳೋರಿದ್ದಾರೆ ಅಂತ. ಆದರೆ ಹೀರೋ ಬಂದಿದ್ದು ಲವ್ ಬಗ್ಗೆ ಏನಾದರೂ ಅಡ್ವೈಸ್ ತೊಗೊಳ್ಳೋಣ ಅಂತ. ಆದರೆ ಅಲ್ಲಿಗೆ ಸೆಕ್ರೆಟ್ರಿ ಕಿಮ್ ಬಂದಿದ್ದ ಕಾರಣದಿಂದ ಹೀರೋಗೆ ಏನು ಕೇಳೋಕ್ಕಾಗೋದೇ ಇಲ್ಲ. ಅದಕ್ಕೆ ಹೀರೋ ಪಟ್ ಅಂತ ಬೇರೆ ಏನೋ ಕೇಳ್ತಾನೆ. ಏನು ಅಂದರೆ ಆರ್ಟ್ ಗ್ಯಾಲ್ರಿದು ವರ್ಕು ಹೇಗೆ ನಡೀತಿದೆ, ಎಲ್ಲ ಸರಿಯಾಗಿದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಸೆಕ್ರೆಟ್ರಿ ಕಿಮ್ ಮತ್ತು ಕಿಮಿಜಾ ಹ್ಞೂ ಸರ್ ನಡೀತಿದೆ ಅಂತ ಹೇಳ್ತಾರೆ. ಅದಕ್ಕೆ ಹ್ಞೂ ಸರಿ ಆಯಿತು ನೀಟಾಗಿ ಮಾಡಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಕಿಮಿಜಾ ಕೇಳ್ತಾಳೆ ಸೆಕ್ರೆಟ್ರಿ ಕಿಮ್ನ, ನೀವು ಯಾರೋ ಒಬ್ಬರು ಪರ್ಸನ್ನ ಮೀಟ್ ಮಾಡೋಕ್ಕೆ ಹೋಗಿದ್ರಲ್ಲ, ಅವ್ರನ್ನ ಮೀಟ್ ಮಾಡಿದ್ರಾ ಅಂತ. ಆಗ ಅವಳು ಹಾಂ ಮಾಡಿದೆ ಅಂತ ಹೇಳ್ತಾಳೆ. ಯಾರವರು ನಿಮ್ಮ ಕ್ರಶಾ ಅಂತ ಕೇಳಿದಾಗ ಹಾಗೆಲ್ಲ ಏನಿಲ್ಲ, ಆದರೆ ನೀನು ಅವ್ರನ್ನ ನೋಡಿದ್ರೆ ಫುಲ್ಲು ಖುಷಿ ಆಗ್ಬಿಡ್ತೀಯ, ಅವ್ರು ನಿನ್ಗೊಂಥರ ಸರ್ಪ್ರೈಸ್ ಇದ್ದಾಗೆ ವೇಟ್ ಮಾಡು ಅಂತ ಹೇಳ್ತಾಳೆ. ಈಗ ಹೀರೋ ಹೋಗ್ತಿರೋದನ್ನ ತೋರಿಸ್ತಾರೆ. ಅಲ್ಲಿ ಮಿಸ್ಟರ್ ಜೋ ಕೂಡ ನಿಂತಿರ್ತಾರೆ. ಅದಕ್ಕೆ ಹೀರೋ ಕೇಳ್ತಾನೆ, ನಿಮ್ಮ ಹತ್ರ ನಾನು ಏನೋ ಕೇಳಬೇಕು ಅಂತ. ಅದಕ್ಕೆ ಮಿಸ್ಟರ್ ಜೋ ಹೇಳ್ತಾರೆ, ಏನಿದ್ರು ಕೇಳಿ ಸರ್ ಅಂತ. ಒಂದು ಯಾವುದಾದ್ರೂ ಮಿಡಲ್ ಕ್ಲಾಸ್ ಪೀಪಲ್ಸ್ಗೆ ಇಷ್ಟ ಆಗುವಂಥ ರೆಸ್ಟೋರೆಂಟ್ ಇದೆಯಾ ಅಂತ ಕೇಳ್ತಾರೆ. ಸರ್ ಅವ್ರಿಗೆಲ್ಲ ಬಾರ್ಬಿಕ್ಯೂ ತುಂಬ ಇಷ್ಟ ಆಗುತ್ತೆ. ಅರ್ಜೆಂದಂಗ್ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿ ಬಾರ್ಬಿಕ್ಯೂ ತುಂಬ ಚೆನ್ನಾಗಿ ಮಾಡ್ತಾರೆ, ಅಲ್ಲಿ ಸಖತ್ತಾಗಿರುತ್ತೆ, ಸ್ಪೈಸ್ ಕೂಡ ಎಲ್ಲ ಸೂಪರ್ ಆಗಿರುತ್ತೆ ಅಂತ. ಹೀಗೆ ಆ ಪ್ಲೇಸ್ ಬಗ್ಗೆ ತುಂಬ ಎಕ್ಸ್ಪ್ಲನೇಷನ್ ಕೊಡ್ತಿರ್ತಾರೆ. ಹೀರೋಗೆ ಫುಲ್ಲು ಕನ್ಫ್ಯೂಸ್ ಆಗುತ್ತೆ. ಅದಕ್ಕೆ ಹೀರೋ ಹೇಳ್ತಾನೆ, ಹೋಗ್ಲಿ ಬಿಡು ಪರವಾಗಿಲ್ಲ, ನಾನು ಏನು ಹೇಳ್ದೆ ಅಂತ ಮರ್ತೋಗ್ಬಿಡು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಅದಕ್ಕೆ ಮಿಸ್ಟರ್ ಜೋ ಓಕೆ ಸರ್ ಅಂತ ಹೇಳಿ ಅಲ್ಲೇ ನಿಂತ್ಕೋತಾನೆ. ಈಗ ಹೀರೋ ಫ್ರೆಂಡ್ನ ಹುಡ್ಕೊಂಡು ಹೋಗ್ತಾನೆ. ಅಲ್ಲಿ ಸೆಕ್ರೆಟ್ರಿ ಆಚೆ ಕೂತಿರ್ತಾಳೆ. ಹೀರೋ ಕೇಳ್ತಾನೆ, ಮಿಸ್ಟರ್ ಪಾರ್ಕ್ ಒಳಗಡೆ ಇದ್ದಾರಾ ಅಂತ. ಅದಕ್ಕೆ ಹೌದು ಹಾಂ ಸರ್ ಒಳಗಡೆನೇ ಇದ್ದಾರೆ ಅಂತ ಹೇಳ್ತಾಳೆ. ಹೀರೋ ಬಾಗ್ಲು ತೆಗೆದು ನೋಡಿದ್ರೆ ಅಲ್ಲಿ ಮಿಸ್ಟರ್ ಪಾರ್ಕ್ ಇರೋದೇ ಇಲ್ಲ. ಅದಕ್ಕೆ ಹೀರೋ ಕೇಳ್ತಾನೆ, ಇಲ್ಲಿ ಪಾರ್ಕ್ ಇಲ್ವಲ್ಲ ಅಂತ. ಅದಕ್ಕೆ ಸೆಕ್ರೆಟ್ರಿ ಹೇಳ್ತಾಳೆ, ಹೌದಾ ಇಲ್ವಾ, ಎಲ್ಲೋಗಿದ್ದಾರೆ ಅಂತ ಹೀರೋನೇ ಕ್ವಶನ್ ಮಾಡ್ತಾಳೆ. ಆಗ ಹೀರೋ ಹೇಳ್ತಾನೆ, ನನ್ಗೇನು ಗೊತ್ತಿರುತ್ತೆ. ಹೀರೋ ಹೇಳ್ತಾನೆ, ನಿನ್ನ ಹತ್ರ ನಾನೇನೋ ಕೇಳಬೇಕಿತ್ತು ಅಂತ. ಹಾಂ ಕೇಳಿ ಸರ್ ಅಂತ ಹೇಳಿದಾಗ ಟೀನೇಜ್ ಗರ್ಲ್ಸಲ್ಲಿ ಇವಾಗ ಪಾಪ್ಯುಲರ್ ಆಗಿರೋ ರೆಸ್ಟೋರೆಂಟ್ ಯಾವುದು ಅಂತ ಕೇಳ್ತಾನೆ. ಅದಕ್ಕೆ ಅವಳು ಹೇಳ್ತಾಳೆ, ಸರ್ ನೀವು ಯಾರನ್ನಾದರೂ ಡೇಟ್ ಮಾಡ್ತಿದ್ದೀರಾ ಅಂತ. ಅದಕ್ಕೆ ಹೀರೋ ಹೇಳ್ತಾನೆ, ಹಾಗೆಲ್ಲ ಏನೂ ಇಲ್ಲ, ನಾನು ಹೊಸ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ತಿದ್ದೀನಿ, ಅದರಲ್ಲಿ ಬರೋದು ಒಂದು 25-30 ಏಜಲ್ಲಿರೋ ಗರ್ಲ್ಸ್, ಅದಕ್ಕೋಸ್ಕರನೇ ಈ ಸರ್ವೆ ಮಾಡ್ತಿದ್ದೀನಿ ಅಷ್ಟೇ ಅಂತ ಹೇಳ್ತಾನೆ. ಅವಳು ಹೇಳ್ತಾಳೆ, ಸರ್ ನಾನೊಂದು ರೆಸ್ಟೋರೆಂಟ್ಸ್ಗೆ ಹೋಗಿದ್ದೆ, ಅಲ್ಲಿ ಈ ಥರ ಇತ್ತು, ನಾನು ಅದನ್ನು ಫೋಟೋ ತೊಗೊಂಡು ಬಂದಿದ್ದೆ, ನೋಡಿ ಸರ್ ಇದು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಒಂದು ಫೋಟೋ ತೋರಿಸ್ತಾಳೆ. ಅದರಲ್ಲಿ ಚಿಕನ್ ವಿಂಗ್ಸ್ ಮತ್ತು ಚಿಕನ್ ಸ್ಪೈಸಿ ಟಿಕ್ಕಾ ಇರುತ್ತೆ, ಇದು ನೋಡಿ ಬಿಟ್ಬಿಡು ಹೋಗ್ಲಿ ಏನು ಬೇಡ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೀರೋ ಹೊರಡ್ತಾನೆ. ಶಿಫ್ಟ್ ಆಗಿ ಮಿಸ್ ಪಾಂಗ್ನ ತೋರಿಸ್ತಾರೆ. ಮಿಸ್ ಪಾಂಗ್ ಕಿಮಿಜಾನ ಕರೆಯೋಕ್ಕೆ ಅಂತ ಬಂದಿರ್ತಾರೆ. ಆಗ ಹೀರೋನ ನೋಡಿ, ಮಿಸ್ಟರ್ ಲೀ ನೀವು ಇಷ್ಟೊಂದು ಹ್ಯಾಂಡ್ಸಮ್ ಆಗಿರೋಕ್ಕೆ ಹೇಗೆ ಸಾಧ್ಯ, ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಿರ್ತಾರೆ. ಆಗ ಸೆಕ್ರೆಟ್ರಿ ಕಿಮ್ ಕೂಡ ಹೀರೋನ ತುಂಬ ರೊಮ್ಯಾಂಟಿಕ್ ಮೂಡಲ್ಲಿ ನೋಡ್ತಿರ್ತಾಳೆ. ಮಿಸ್ ಪಾಂಗು ಸೆಕ್ರೆಟ್ರಿ ಕಿಮ್ ಕಡೆ ತಿರುಗಿ, ನಿಮ್ಗೆ ಅನ್ಸೋದಿಲ್ವಾ ನಮ್ಮ ಲೀ ತುಂಬ ಹ್ಯಾಂಡ್ಸಮ್ ಆಗಿ ಕಾಣ್ತಾರೆ ಅಂತ. ಅದಕ್ಕೆ ಸೆಕ್ರೆಟ್ರಿ ಕಿಮ್ ಹೇಳ್ತಾಳೆ, ನಾನು ಡೈಲಿ ನೋಡ್ತೀನಲ್ಲ, ನನಗೇನು ಆಗಲ್ಲ ಅನ್ಸಲ್ಲ ಅಂತ ಹೇಳ್ತಿರ್ತಾಳೆ. ಅಂತ ಮಾತಾಡಿ ಅಲ್ಲಿಂದ ಅವರಿಬ್ರು ಹೊರಡ್ತಾರೆ. ಈಗ ನಮ್ಮ ಹೀರೋನ ತೋರಿಸ್ತಾರೆ. ನಮ್ಮ ಹೀರೋ ಫುಲ್ಲು ಕಾನ್ಸಂಟ್ರೇಟ್ ಇಂದ ಏನೋ ವರ್ಕ್ ಮಾಡ್ತಿದ್ದಾರೆ ಅಂತ ಅನ್ಕೊಂಡ್ರೆ ಅಲ್ಲಿ ಅವರು ಒಂದು ರೆಸ್ಟೋರೆಂಟ್ನ ಹುಡುಕ್ತಾ ಇರ್ತಾರೆ. ಸೀನು ಶಿಫ್ಟ್ ಆಗುತ್ತೆ. ಹೀಗೆ ಕಿಮಿಜಾ ಮತ್ತೆ ಮಿಸ್ ಪಾಂಗ್ನ ತೋರಿಸ್ತಾರೆ. ಅವರು ಮೀಟಿಂಗಿಗೆ ಅಂತ ಕೂತಿರ್ತಾರೆ. ಅಲ್ಲಿಗೆ ಮಿಸ್ಟರ್ ಪಾಪ್ಯುಲರ್ ಕೂಡ ಬರ್ತಾರೆ. ಆಗ ಕಿಮಿಜಾ ನೋಡ್ತಾಳೆ, ಬಟ್ಟೆಗೆ 3 ದಿವಸದ ಹಿಂದೆ ಒಂದು ಕಲೆ ಆಗಿರುತ್ತೆ, ಅದೇ ಜಾಗದಲ್ಲೇ ಅದು ಅಲ್ಲೇ ಇರುತ್ತೆ. ಅದನ್ನ ನೋಡಿ ಅವಳು ಯೋಚನೆ ಮಾಡ್ತಾಳೆ. ಮಿಸ್ ಪಾಂಗ್ ನೋಡಿದ್ರೆ ಅವ್ರ ಹತ್ರ 10 ಸೂಟು ಒಂದೇ ಕಲರ್ದಿದೆ ಅಂತ ಹೇಳಿದ್ರು, ಇವ್ರು ನೋಡಿದ್ರೆ 3 ದಿವಸದಿಂದ ಒಂದೇ ಸೂಟ್ ಹಾಕೋತಿದ್ದಾರೆ ಅಂತ ಇವಳ ಮೈಂಡಲ್ಲಿ ಓಡ್ತಿರುತ್ತೆ. ಎಲ್ಲ ಮುಗ್ದು ಹೋಗ್ಬೇಕಾದ್ರೆ ಮಿಸ್ಟರ್ ಪಾಪ್ಯುಲರ್ದು ಒಂದು ಕೋಟಿಂದು ಬಟನ್ ಬಿದ್ದೋಗುತ್ತೆ, ಅದು ಕಿಮಿಜಾಗೆ ಸಿಗುತ್ತೆ. ಮಿಸ್ ಪಾಂಗ್ ಕೇಳ್ತಾರೆ, ಏನ್ ನಿನ್ ಕೈಯಲ್ಲಿರೋದು ಅಂತ. ಅದಕ್ಕೆ ಮಿಸ್ಟರ್ ಗೋದು ಕೋಟಿನ್ ಬಟನ್ ಬಿದ್ದೋಗಿದೆ ಅಂತ ಹೇಳ್ತಿರ್ತಾಳೆ. ಅದನ್ನ ಮಿಸ್ ಪಾಂಗ್ ಇಸ್ಕೋತಾಳೆ. ಇದನ್ನೇ ನೆಪ ಇಟ್ಕೊಂಡು ನಾನು ಅವ್ರ ಹತ್ರ ಮಾತಾಡ್ಬೋದು ಅಂತ ಫುಲ್ಲು ಖುಷಿ ಪಡ್ತಿರ್ತಾಳೆ. ಆಗ ಕಿಮಿಜಾ ಹೇಳ್ತಾಳೆ, ಫಸ್ಟ್ ನಾವು ಅದನ್ನು ಕೊಟ್ಬಿಡ್ಬೇಕು, ಮೋಸ್ಟ್ಲಿ ಅವ್ರ ಹತ್ರ 10 ಸೂಟ್ ಇಲ್ಲ, ಒಂದೇ ಸೂಟ್ ಇರೋದು, ಎಲ್ಲರೂ ಇದ್ರ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾರೆ ಅಂತ ಹೇಳ್ತಿರ್ತಾಳೆ. ಆಗ ಮಿಸ್ ಪಾಂಗಿಗೆ ಕೋಪ ಬಂದು, ನಿನ್ಗಿನ್ನೂ ಇದ್ರ ಬಗ್ಗೆ ಕನ್ಫ್ಯೂಷನ್ ಇದೆಯಾ, ಅವ್ರ ಹತ್ರ ಒಂದೇ ಥರ 10 ಸೂಟ್ ಇದೆ ಅಂತ ವಾದ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕಿಮಿಜಾ ಹೇಳ್ತಾಳೆ, ನಾನು ಒಂದೇ ಒಂದು ಕಲೆನ 3 ದಿವಸದಿಂದ ನೋಡ್ತಾನೆ ಇದ್ದೀನಿ, 10 ಸೂಟ್
ಹುಟ್ಟಿರೋರು ಯಾಕಪ್ಪ ಒಂದೇ ಡ್ರೆಸ್ನ ಯಾವಾಗಲೂ ಹಾಕೋ ಬರೋಕ್ಕಾಗುತ್ತೆ ಅಂತ ಅವಳು ಕೂಡ ಹೇಳ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಸೆಕ್ರೆಟರಿ ಕಿಮ್ ಮತ್ತು ಮಿಸ್ ಪಾಂಗ್ ಕಿಮಿಜಾನ ತೋರಿಸ್ತಾರೆ. ಅವ್ರು 3 ಜನನು ಕಾಫಿ ಮಾಡ್ತಿರ್ತಾರೆ. ಕೂಡ ಮಿಸ್ ಪಾಂಗ್ ಮತ್ತು ಕಿಮಿಜಾದು ಆರ್ಗ್ಯುಮೆಂಟ್ ನಡೀತಾನೆ ಇರುತ್ತೆ. ಮಿಸ್ಟರ್ ಪಾಪ್ಯುಲರ್ ಹತ್ರ 10 ಸೂಟ್ ಇದೆ ಅಂತ ಮಿಸ್ ಪಾಂಗು ಮತ್ತು ಕಿಮಿಜಾ ಇಲ್ಲ, ಅವ್ರ ಹತ್ರ ಒಂದೇ ಸೂಟ್ ಇರೋದು ಅಂತ ವಾದ ಮಾಡ್ತಿರ್ತಾರೆ. ಆಗ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಅದರಿಂದ ಏನಾಗುತ್ತೆ ಹೋಗ್ಲಿ ಬಿಡು ಅಂತ ಹೇಳಿದಾಗ ಅವರಿಬ್ಬರು ಸೇರಿಕೊಂಡು ಸೆಕ್ರೆಟರಿ ಕಿಮ್ಗೆ ಹೇಳ್ತಾರೆ, ನೀನು ಇವತ್ತು ಹಾಕಿರೋ ಬಟ್ಟೆ ಹೋದ ವಾರನೂ ಹಾಕಿದ್ದೆ ಅಲ್ವಾ, ವೆಡ್ನೆಸ್ಡೇ ಮತ್ತು ಫ್ರೈಡೇ ಅಂತ. ಆಗ ಕಿಮಿಜಾನು ಹೇಳ್ತಾಳೆ, ಇವರು ಹೋದ ವಾರ ಕೂಡ ಹಾಕಿದ್ರು. ಹೀಗೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡುವಾಗ ಸೆಕ್ರೆಟರಿ ಕಿಮ್ಗೆ ಫುಲ್ಲು ಶೇಮ್ ಫೀಲ್ ಆಗುತ್ತೆ. ಆಯಿತು ಬಿಡಿ ಸುಮ್ಮನೆ ಇರಿ ಅಂತ ಹೇಳ್ಬಿಡ್ತಾರೆ. ಆಗ ಹೀರೋ ಹೇಳಿದ್ ಕೂಡ ನೆನಪಾಗುತ್ತೆ. ಹೀರೋ ಕೂಡ ಇದೇ ವರ್ಷದ ಬಗ್ಗೆ ಬೆಳಗ್ಗೆ ಹೇಳ್ತಿರ್ತಾನೆ. ಈಗ ಸೆಕ್ರೆಟರಿ ಕಿಮ್ ಹೀರೋಗೆ ಕಾಫಿ ತೊಗೊಂಡು ಹೋಗ್ತಾನೆ. ಆಗ ಹೀರೋ ಹೇಳ್ತಾನೆ, ನನಗೆ 6 o'clock ಒಂದು ಮೀಟಿಂಗ್ ಇದೆಯಲ್ಲ, ಅಲ್ಲಿ ನೀನು ಬರೋದೇನು ಬೇಡ ಬಿಡು ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಸರಿ ಸರ್ ಆಯಿತು ಅಂತ. ನಾವು 8 o'clock ಒಂದು ರೆಸ್ಟೋರೆಂಟ್ಗೆ ಹೋಗಬೇಕು, ನನ್ನ ಜೊತೆ ಡ್ರಿಂಕ್ಸಿಗೆ ಬರ್ತೀಯಾ ಅಲ್ವಾ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಕೇಳ್ತಾಳೆ, ಸರ್ ನಾನು ರೆಸ್ಟೋರೆಂಟ್ನ ಬುಕ್ ಮಾಡಲಾ ಅಂತ. ಅದಕ್ಕೆ ಹೀರೋ ಹೇಳ್ತಾನೆ, ಅದ್ರ ಅವಶ್ಯಕತೆ ಏನೂ ಇಲ್ಲ, ನಾನೇ ಬುಕ್ ಮಾಡಿದ್ದೀನಿ ಅಂತ. ಸೆಕ್ರೆಟರಿ ಕಿಮ್ಗೆ ಫುಲ್ಲು ಶಾಕ್ ಆಗುತ್ತೆ. ಇಷ್ಟು ವರ್ಷದಿಂದ ಹೀರೋ ಯಾವುದೇ ಈ ಥರ ಕೆಲಸಗಳನ್ನ ಮಾಡೇ ಇರೋದಿಲ್ಲ. ಫಾರ್ ದ ಫಸ್ಟ್ ಟೈಮ್ ಸೆಕ್ರೆಟರಿ ಕಿಮ್ಗೋಸ್ಕರ ಈ ರೆಸ್ಟೋರೆಂಟ್ ಬುಕ್ ಮಾಡಿರೋದೊಳಗೆ ಸ್ವಲ್ಪ ಖುಷಿ ಆಗುತ್ತೆ. ಈಗ ಸೆಕ್ರೆಟರಿ ಕಿಮ್ ಶಾಪಿಂಗಿಗೆ ಅಂತ ಹೋಗಿರ್ತಾಳೆ. ಅಲ್ಲಿ ಒಂದು ಡ್ರೆಸ್ ಇಷ್ಟ ಆಗುತ್ತೆ, ಬಟ್ ಅದು ಕಾಸ್ಟ್ಲಿ ಇರುತ್ತೆ ಅಂತ ಸೆಕ್ರೆಟರಿ ಕಿಮ್ ಅದನ್ನು ಬಿಟ್ಟು ಬೇರೆ ಡ್ರೆಸ್ನ ತಗೋತಾಳೆ. ಅದರಲ್ಲೂ ಕೂಡ ಸೆಕ್ರೆಟರಿ ಕಿಮ್ ತುಂಬ ಚೆನ್ನಾಗಿ ಕಾಣಿಸ್ತಿರ್ತಾಳೆ. ಅಲ್ಲಿಂದ ರೆಡಿಯಾಗಿ ಹೊರಡ್ಬೇಕಾದ್ರೆ ಮಾರ್ಫೆಸ್ದು ಕಾಲ್, ಕೆಲಸ ಎಲ್ಲ ಮುಗ್ದಿದ್ರೆ ಫ್ರೀ ಇದ್ರೆ ನನ್ನ ಮೀಟ್ ಮಾಡೋಕ್ಕಾಗತ್ತಾ ಅಂತ ಕೇಳ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಇಲ್ಲ ಸರ್ ನಂದೊಂದು ಅಪಾಯಿಂಟ್ಮೆಂಟ್ ಇದೆ ಅಂತ. ಅದಕ್ಕೆ ಎಲ್ಲಿ ಅಂತ ಕೇಳಿದ್ರೆ ಹೋಟೆಲ್ ಲಾಂಚಲ್ಲಿ ನಂದೊಂದು ಅಪಾಯಿಂಟ್ಮೆಂಟ್ ಇದೆ ಅಂತ ಹೇಳ್ತಾಳೆ. ಕ್ವಶನ್ಗೆ ನಾನು ಆನ್ಸರ್ ಮಾಡಬೇಕು ಅಂತ ನೀನು ಕಾಲ್ ಮಾಡಿದೆ, ನಿನಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನಾನೇನು ಮಾಡೋಕ್ಕಾಗಲ್ಲ, ನನ್ನ ಆನ್ಸರ್ ಚೇಂಜ್ ಆದರೆ ನನ್ನ ತಪ್ಪಲ್ಲ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ನನ್ನ ಹತ್ರ ಜಾಸ್ತಿ ಟೈಮ್ ಇಲ್ಲ ಸರ್ ಅದಕ್ಕೆ ಅಂತ ಹೇಳಿದಾಗ ಅವನು ಹೇಳ್ತಾನೆ, ನನಗೆ ಬರೀ 10 minutes ಬೇಕಾಗಿರೋದು, ಬೇಗ ಬಂದ್ಬಿಟ್ಟು ಬೇಗ ಹೋಗುವಂತೆ ಅಂತ ಹೇಳ್ತಾನೆ. ಸರಿ ಸರ್ ಆಯಿತು ಅಂತ ಹೇಳ್ತಾಳೆ. ನಮ್ಮ ಹೀರೋನ ತೋರಿಸ್ತಾರೆ. ಹೀರೋ ಇವತ್ತು ಲವ್ ಕನ್ಫೆಸ್ ಮಾಡಬೇಕು ಅಂತ ತುಂಬ ಪ್ರಾಕ್ಟೀಸ್ ಮಾಡ್ಕೊತಿರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಸೆಕ್ರೆಟರಿ ಕಿಮ್ ಮತ್ತು ಹೀರೋ ಬ್ರದರ್ನ ತೋರಿಸ್ತಾರೆ. ಸೆಕ್ರೆಟರಿ ಕಿಮ್ ಫುಲ್ಲು ತುಂಬ ಕ್ಯೂಟಾಗಿ ಕಾಣಿಸ್ತಿರ್ತಾರೆ. ಅದಕ್ಕೆ ಮಾರ್ಫೆಸ್ ಹೇಳ್ತಾರೆ, ನೀವು ಫಸ್ಟೇ ತುಂಬ ಚೆನ್ನಾಗಿ ಕಾಣಿಸ್ತೀಯಾ, ಆದರೆ ಇವತ್ತು ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ, ಮೋಸ್ಟ್ಲಿ ನಿನ್ನ ಡೇಟು ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಅಂತೆಲ್ಲ ಮಾತಾಡ್ತಿರ್ತಾನೆ. ಆದರೂ ಸೆಕ್ರೆಟರಿ ಕಿಮ್ ಅದ್ರ ಬಗ್ಗೆ ಏನೂ ಹೇಳೋದಿಲ್ಲ. ಸರ್ ನನಗೆ ಗೊತ್ತು ಇವಾಗ ಮಾತಾಡೋದು ಸರಿಯಲ್ಲ ಅಂತ, ಆದರೂ ನಾನು ನಿಮ್ಮನ್ನು ಕೇಳ್ತಿದ್ದೀನಿ, ನಾನು ಹೇಳಿದ್ರ ಬಗ್ಗೆ ನೀವು ವಿಚಾರ ಮಾಡಿದ್ರೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳ್ತಾಳೆ. ಅದಕ್ಕೆ ಮಾರ್ಫೆಸ್ ಹೇಳ್ತಾರೆ, ಎಸ್ ನಾನು ಒಪ್ಕೊಂಡಿದ್ದೀನಿ ಅಂತ ಹೇಳಿದಾಗ ಸೆಕ್ರೆಟರಿ ಕಿಮ್ ಫುಲ್ಲು ಖುಷಿ ಪಡ್ತಾಳೆ. ಆಗ ಮಾರ್ಫೆಸ್ ನೆಕ್ಸ್ಟ್ ವೀಕು ಬುಕ್ ರಿಲೀಸ್ ಆಗ್ತಾ ಇರೋದನ್ನ ಸೆಕ್ರೆಟರಿ ಕಿಮ್ಗೆ ಗಿಫ್ಟ್ ಆಗಿ ಕೊಡ್ತಾನೆ. ಅವಳು ಫುಲ್ಲು ಖುಷಿಯಾಗಿ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಿರ್ತಾಳೆ. ಆಗ ಮಾರ್ಫೆಸ್ ಹೇಳ್ತಾರೆ, ನೀನು ಬುಕ್ ಓಪನ್ ಮಾಡೋದು ನೋಡಿದ್ರೆ ನೀನು ಇನ್ನೂ ಥ್ಯಾಂಕ್ಸ್ ಹೇಳ್ತೀಯ, ಯಾಕೆಂದರೆ ನಾನು ಅದರಲ್ಲಿ ಸೈನ್ ಮಾಡಿದ್ದೀನಿ ಅಂತ ಹೇಳ್ತಿರ್ತಾನೆ. ಅದನ್ನ ನೋಡಿ ಸೆಕ್ರೆಟರಿ ಕಿಮ್ ಫುಲ್ಲು ಹ್ಯಾಪಿ ಆಗಿರ್ತಾಳೆ. ಟೈಮಿಗೆ ಹೀರೋ ಕೂಡ ಅಲ್ಲಿಗೆ ಬರ್ತಾನೆ. ಆ ಬುಕ್ನ ಕಿತ್ತು ಹೀರೋ ಬ್ರದರ್ ಕೈಗೆ ಬಿಸಾಕಿ ಸೆಕ್ರೆಟರಿ ಕಿಮ್ನ ಅಲ್ಲಿಂದ ಹೇಳ್ಕೊಂಡು ಒಳಗಡೆಗೆ ಕರ್ಕೊಬರ್ತಾನೆ. ಇಲ್ಲೆಲ್ಲ ಏನು ನಡೀತಿದೆ ಅಂತ ಸೆಕ್ರೆಟರಿ ಮೇಲೆ ಕೂಗಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹೀರೋಗೆ ಇಲ್ಲಿ ಫುಲ್ಲು ಕೋಪ ಬಂದಿರುತ್ತೆ. ಸೆಕ್ರೆಟರಿ ಕಿಮ್ಗೆ ಏನೂ ಅರ್ಥ ಆಗ್ತಿರಲ್ಲ. ಅದಕ್ಕೆ ಸರ್ ನಾನು ಹೇಳಿದ್ನಲ್ಲ ನಮ್ಮ ಬುಕ್ ಓಪನಿಂಗಿಗೆ ನಾನೊಬ್ರು ಆಥರ್ನ ಕರಿತಿದ್ದೀನಿ ಅಂತ, ಅದು ಅವ್ರ ಹೆಸರು ಮಾರ್ಫೆಸ್ ಅಂತ ಹೇಳ್ತಿರ್ತಾಳೆ. ಫುಲ್ಲು ಕೋಪ ಬರುತ್ತೆ. ಇದನ್ನೆಲ್ಲ ನೀನು ಯಾರು ಡಿಸೈಡ್ ಮಾಡೋಕ್ಕೆ ಹಾಗೆ ಹೀಗೆ ಅಂತ ದೊಡ್ಡ ಜಗಳನೇ ನಡೆಯುತ್ತೆ. ಆಗ ಸೆಕ್ರೆಟರಿ ಕಿಮ್ಗೆ ಫುಲ್ಲು ಕೋಪ ಬಂದು ಹೇಳ್ತಾಳೆ, ಇವಾಗೇನು ಇಂಪಾರ್ಟೆಂಟ್ ಇಲ್ಲ ಅಂದರೆ ನಾನು ಇಲ್ಲಿಂದ ಹೊರಡ್ಬೋದಾ ಅಂತ. ಅದಕ್ಕೆ ಹೀರೋ ಕೂಡ ಹೇಳ್ತಾನೆ, ಇಲ್ಲೇನು ಇಂಪಾರ್ಟೆಂಟ್ ನಡೆಯೋದಿಲ್ಲ, ಹೊರಡ್ಬೋದು ನೀನು ಅಂತ ಹೇಳಿದಾಗ ಸೆಕ್ರೆಟರಿ ಕಿಮ್ಗೆ ಫುಲ್ಲು ಬೇಜಾರಾಗತ್ತೆ. ಆಗ ಸೆಕ್ರೆಟರಿ ಕಿಮ್ ಹೀರೋನ ಅಲ್ಲೇ ಬಿಟ್ಟು ಹೊರಟೋಗ್ತಾಳೆ. ಈಗ ನಮ್ಮ ಹೀರೋನ ತೋರಿಸ್ತಾರೆ. ಹೀರೋ ಫುಲ್ಲು ಬೇಜಾರಲ್ಲಿರ್ತಾನೆ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟಿದ್ರೆ ಹೀರೋ ಫುಲ್ಲು ಹತ್ಬಿಡ್ತಾನೇನೋ ಅನ್ನೋ ಥರ ಫೀಲಲ್ಲಿರ್ತಾನೆ. ಹೀರೋ ಫೇಸ್ ನೋಡಿ ತುಂಬ ಬೇಜಾರಾಗತ್ತೆ. ಸೆಕ್ರೆಟರಿ ಕಿಮ್ಗೋಸ್ಕರ ಹೀರೋ ಕೇಕ್ ಮತ್ತು ಇಂಪಾರ್ಟೆಂಟ್ ಚಾಂಪಿಯನ್ನ ತರಿಸಿರ್ತಾರೆ. ಬಟ್ ಅದು ಅಲ್ಲಿ ಏನೂ ಆ ಥರ ನಡೆಯೋದೇ ಇಲ್ಲ. ಹೀರೋ ಇಲ್ಲಿ ಲವ್ ಪ್ರಪೋಸ್ ಮಾಡಬೇಕು ಅಂತ ಫುಲ್ಲು ಪ್ರಿಪೇರ್ ಆಗಿರ್ತಾನೆ. ಬಟ್ ಇಲ್ಲಿ ದೊಡ್ಡ ಜಗಳ ನಡೆದು ಅದ್ರ ಬಗ್ಗೆ ಏನು ಟಾಪಿಕ್ಕೆ ಮಾತಾಡೋಕ್ಕೆ ಆಗೋದಿಲ್ಲ. ಇಲ್ಲಿ ಸೆಕ್ರೆಟರಿ ಕಿಮ್ನ ಕೂಡ ತೋರಿಸ್ತಾರೆ. ಸೆಕ್ರೆಟರಿ ಕಿಮ್ ಒಂದು ಮಿರರ್ ಮುಂದೆ ನಿಂತ್ಕೊಂಡು ಇಷ್ಟೆಲ್ಲ ರೆಡಿ ಆಗಿದ್ದನ್ನ ನೋಡಿ ಫುಲ್ಲು ಬೇಜಾರು ಮಾಡ್ಕೋತಿರ್ತಾಳೆ. ಈಗ ಸೆಕ್ರೆಟರಿ ಕಿಮ್ ಮನೆಗೆ ಹೋಗಿರೋದನ್ನ ತೋರಿಸ್ತಾರೆ. ಸೆಕ್ರೆಟರಿ ಕಿಮ್ ಹೀಲ್ಸ್ ಹಾಕಿರೋದ್ರಿಂದ ಈ ಸೆಕ್ರೆಟರಿ ಕಿಮ್ ಕಾಲ್ಗೆ ಗಾಯ. ಆಗ ಸೆಕ್ರೆಟರಿ ಕಿಮ್ ತನಗೆ ತಾನೇ ಹೇಳ್ಕೊತಾಳೆ, ನಾನು ತುಂಬ ಎಕ್ಸ್ಪೆಕ್ಟೇಷನ್ ಮಾಡ್ಕೋಬಿಟ್ಟೆ ಅನ್ಸುತ್ತೆ, ಅದಕ್ಕೆ ನಂಗೆ ಇಷ್ಟೊಂದು ಹರ್ಟ್ ಆಗ್ತಿದೆ ಅಂತ ಹೇಳ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಮನೆನ ತೋರಿಸ್ತಾರೆ. ಅಲ್ಲಿ ಹೀರೋ ಮತ್ತೆ ಹೀರೋ ಬ್ರದರು ಡಿಸ್ಕಷನ್ ಮಾಡ್ತಿರ್ತಾರೆ.
ಇಲ್ಲಿ ಹೀರೋ ಬ್ರದರ್ಗೆ ಬೈತಿರ್ತಾರೆ, ನೀನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ ಅಂತ. ಅದಕ್ಕೆ ಹೀರೋ ಬ್ರದರ್ ಹೇಳ್ತಾರೆ, ನಿನ್ನ ಕಂಪ್ನಿಗೆ ಒಂಚೂರು ನನ್ನ ಕಡೆಯಿಂದ ಕಾಂಟ್ರಿಬ್ಯೂಷನ್ ಇಡೋಣ ಅಂತ ಅಂದ್ಕೊಂಡಿದ್ದೀನಿ, ಇದನ್ನು ನಾನು ಹೇಳಿಲ್ಲ, ಸೆಕ್ರೆಟರಿ ಕಿಮ್ ಅವರೇ ಕೇಳಿದ್ದು ಅಂತ ಹೇಳ್ತಿರ್ತಾನೆ. ಅದಕ್ಕೆ ಹೀರೋ ಬ್ರದರು ಲುಕ್ ಕೊಡೋದಕ್ಕೆ, ಏನು ಎದುರ್ಕೊಬಿಟ್ಟ, ನಿನ್ನಿಂದ ನಿನ್ನ ಕಂಪ್ನಿ ಮತ್ತು ಸೆಕ್ರೆಟರಿ ಕಿಮ್ನ ಕಿತ್ಕೊಬಿಡ್ತೀನಿ ಅಂತ ನಿನಗೆ ಭಯ ಆಗ್ತಿದ್ಯಾ ಅಂತ ಎದುರಿಸ್ತಿರ್ತಾನೆ. ಅದಕ್ಕೆ ಹೀರೋ ಹೇಳ್ತಾನೆ, ನಿನಗೆ ಧೈರ್ಯ ಇದ್ದರೆ ಅದನ್ನು ಮಾಡಿ ತೋರಿಸು, ಯಾಕೆಂದರೆ ನಿನ್ನ ಕೈಲಿ ಆಗದಿರೋ ಕೆಲಸ ಅದು, ನಿನ್ಗೆ ಅಷ್ಟೊಂದು ಯೋಗ್ಯತೆ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಈಗ ನಮ್ಮ ಹೀರೋನ ತೋರಿಸ್ತಾರೆ. ಹೀರೋ ನೆನ್ನೆ ನಡೆದಿರೋ ವಿಷಯಕ್ಕೆ ಸೆಕ್ರೆಟರಿ ಕಿಮ್ ಹತ್ರ ಸಾರಿ ಕೇಳಬೇಕು ಅಂತ ಮೆಸೇಜ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಆದರೆ ಅವ್ರಿಗೆ ಏನು ಮೆಸೇಜ್ ಮಾಡಬೇಕು ಅಂತ ಗೊತ್ತಾಗ್ದಲೆ ಅವ್ರೇನು ರಿಪ್ಲೈನೇ ಮಾಡೋದಿಲ್ಲ. ಈಗ ಸೀನು ಶಿಫ್ಟ್ ಆಗಿ ಆಫೀಸ್ನ ತೋರಿಸ್ತಾರೆ. ಈಗ ಆಫೀಸ್ಗೆ ನಮ್ಮ ಹೀರೋ ಬರ್ತಾರೆ. ಎಲ್ಲರೂ ಅವ್ರಿಗೆ ಗುಡ್ ಮಾರ್ನಿಂಗ್ ಅಂತ ಗ್ರೀಟ್ ಮಾಡ್ತಾರೆ. ಆದರೆ ಹೀರೋ ಏನು ರಿಪ್ಲೈ ಮಾಡೋದಿಲ್ಲ. ಸೆಕ್ರೆಟರಿ ಕಿಮ್ನ ನೋಡ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಆಗ ಮಿಸ್ ಪಾಂಗ್ ಹೇಳ್ತಾರೆ, ನಿನ್ನೆ ಇವ್ರ ಮೂಡು ತುಂಬ ಚೆನ್ನಾಗಿತ್ತು, ಎಷ್ಟು ಕ್ಯೂಟಾಗಿ ನಾವು ರಿಪ್ಲೈ ಮಾಡಿದ ತಕ್ಷಣ ಮಾಡಿದ್ರು, ಇವತ್ತು ಏನಾಗಿದೆಯೋ ಗೊತ್ತಿಲ್ಲ, ಇವತ್ತು ಗ್ರಾಚಾರ ಚೆನ್ನಾಗಿಲ್ಲ ಅಂತ ಅನಿಸುತ್ತೆ ಅಂತೆಲ್ಲ ಮಾತಾಡ್ಕೋತಿರ್ತಾರೆ. ಅದೇ ಟೈಮಿಗೆ ಅಲ್ಲಿಗೆ ಮಿಸ್ಟರ್ ಜೋ ಕೂಡ ಬರ್ತಾರೆ. ನನ್ನ ಹತ್ರ ಒಂದು ಸೀಕ್ರೆಟ್ ವಿಷಯ ಇದೆ ಅಂತ ಹೇಳ್ತಾರೆ. ಎಲ್ಲರೂ ಅವ್ರ ಮಾತನ್ನ ಕೇಳಿಸ್ಕೋತಾರೆ. ಆಗ ಮಿಸ್ಟರ್ ಜೋ ಹೇಳ್ತಾರೆ, ಲೈಬ್ರರಿ ಓಪನಿಂಗಿಗೆ ಮಾರ್ಫೆಸ್ ಬರ್ತಿದ್ದಾರೆ ಅಂತ ಹೇಳಿದಾಗ ಅವ್ರ ಮಾತನ್ನ ಯಾರೂ ನಂಬೋದೇ ಇಲ್ಲ. ಆದರೆ ಸೆಕ್ರೆಟರಿ ಕಿಮ್ಗೆ ಸ್ವಲ್ಪ ಶಾಕ್ ಆಗುತ್ತೆ. ಎಲ್ಲಿ ಕೇಳಿದ್ರಿ ನೀವು ಇದನ್ನ ಅಂತ ಹೇಳಿದಾಗ, ಕೆಳಗಡೆ ಪ್ಲಾನಿಂಗ್ ಟೀಮ್ ಅವರು ಡಿಸ್ಕಸ್ ಮಾಡ್ತಿದ್ರು, ಅದನ್ನೇ ಕೇಳಿಸ್ಕೊಂಬಂದೆ ಅಂತ ಹೇಳ್ತಾನೆ. ಈಗ ಸೆಕ್ರೆಟರಿ ಕಿಮ್ ಹೀರೋ ಹತ್ರ ಮಾತಾಡಬೇಕು ಅಂತ ಹೋಗಿರ್ತಾಳೆ. ಹೀರೋನ ಕೇಳ್ತಾಳೆ, ನೀವು ಲೈಬ್ರರಿ ಓಪನಿಂಗಿಗೆ ಮಾರ್ಫೇಸ್ಗೆ ಒಪ್ಕೊಂಡ್ರಾ ಅಂತ ಹೇಳ್ತಾಳೆ. ಅದಕ್ಕೆ ಅವನು ಹೌದು ಅಂತ ಹೇಳ್ತಾಳೆ. ಹಾಗಾದರೆ ನಿನ್ನೆ ನಡೆದಿದ್ದೇನು ಅಂತ ಕೇಳ್ತಿರ್ತಾಳೆ. ಅಷ್ಟರಲ್ಲಿ ಮತ್ತೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಸಾರಿ ಸರ್, ನಾನು ಲಿಮಿಟ್ ಕ್ರಾಸ್ ಮಾಡಿಬಿಟ್ಟೆ, ನಾನು ನಿಮ್ಮನ್ನು ಕೇಳೋದಕ್ಕೆ ಯಾವುದೇ ಥರ ರೈಟ್ಸ್ ಇಲ್ಲ, ನೀವು ಈ ಕಂಪ್ನಿಯ CEO, ನೀವೇ ಇದನ್ನೆಲ್ಲ ನೋಡ್ಕೊಳ್ಳೋದು, ನಾನು ತುಂಬ ಜಾಸ್ತಿ ಮಾತಾಡ್ಬಿಟ್ಟೆ ಅಂತ ಅನ್ಸುತ್ತೆ. ಆಗ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಸರ್ ನೀವು ನನ್ನ ಮದುವೆ ಆಗ್ತೀರಾ ಅಂತ ಕೇಳಿದಾಗ ನನಗೋಸ್ಕರ ನಿಮ್ಮ ಬಿಹೇವಿಯರಲ್ಲೆಲ್ಲ ಚೇಂಜ್ ಮಾಡ್ಕೊಂಡಾಗ ನಾನು ತುಂಬ ಏನೇನೋ ತಿಳ್ಕೊಬಿಟ್ಟಿದೆ, ಇವಾಗ ಅನ್ನಿಸ್ತಿದೆ ನಾನು ತಿಳ್ಕೊಂಡಿದ್ದೆಲ್ಲ ತಪ್ಪು ಅಂತ, ನನ್ನ ಕ್ಷಮಿಸ್ಬಿಡಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಈಗ ಸೀನು ಶಿಫ್ಟ್ ಆಗತ್ತೆ. ಈಗ ಮಿಸ್ ಪಾಂಗ್ ಮತ್ತು ಕಿಮ್ ನಿಜಾನ ತೋರಿಸ್ತಾರೆ. ಅವರಿಬ್ರು ಕಾಫಿ ಕುಡಿತಾ ಮಾತಾಡ್ತಿರ್ತಾರೆ. ಅದೇ ಟೈಮಿಗೆ ಅಲ್ಲಿ ಮಿಸ್ಟರ್ ಪಾಪ್ಯುಲರ್ ಹೋಗ್ತಿರ್ತಾರೆ. ಅದನ್ನು ನೋಡಿ ಮಿಸ್ ಪಾಂಗ್ ಹೇಳ್ತಾಳೆ, ಅಯ್ಯೋ ನೆನ್ನೆ ಬಿದ್ದೋಗಿದ್ದ ಬಟನ್ನ ನಾನು ಕೊಡೋದು ಮರ್ತೇ ಹೋಯ್ತು ಅಂತ. ಅದಕ್ಕೆ ಕಿಮಿಜಾ ಹೇಳ್ತಾಳೆ, ನೀವು ಕೊಡಬೇಕಿತ್ತು, ಅವ್ರ ಹತ್ರ ಇರೋದು ಒಂದೇ ಸೂಟು, ನೀವು ಇವಾಗ ಕೊಟ್ಟಿಲ್ಲ ಅಂದರೆ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಅಂತೆಲ್ಲ ಹೇಳ್ತಿರ್ತಾಳೆ. ಅದಕ್ಕೆ ಮಿಸ್ ಪಾಂಗ್ ಹೇಳ್ತಾಳೆ, ನಿಂಗೇನಾದರೂ ಮೆಂಟಲ್ಲ, ಅದ್ರ ಬಗ್ಗೆನೇ ಯಾಕೆ ಯಾವಾಗಲೂ ಡಿಸ್ಕಸ್ ಮಾಡ್ತಿರ್ತೀಯ ಅಂತ ಹೇಳ್ತಿರ್ತಾಳೆ. ಆಗ ಕಿಮಿಜಾ ಹೇಳ್ತಾಳೆ, ನಾವಿಬ್ರು ಬೆಟ್ಸ್ ಕಟ್ಟೋಣ, ನಿನ್ನೆ ಒಂದು ಬಟನ್ ಬಿದ್ದೋಗಿರೋದ್ರಿಂದ ಅವ್ರ ಸೂಟಲ್ಲಿ ಇವಾಗ ಒಂದು ಬಟನ್ ಮಿಸ್ಸಿಂಗ್ ಇರುತ್ತೆ ಅಂತೆಲ್ಲ ಮಾತಾಡ್ತಿರ್ತಾರೆ. ಅದೇ ಟೈಮ್ಗೆ ಮಿಸ್ಟರ್ ಪಾಪ್ಯುಲರ್ ಅವ್ರ ಹಿಂದೆ ಬಂದು ನಿಂತ್ಕೊಂಡು ನನಗೆಲ್ಲ ಕೇಳಿಸ್ತಿದೆ ಅಂತ ಹೇಳ್ತಿರ್ತಾನೆ. ಆಗ ಮಿಸ್ಟರ್ ಪರ್ಫೆಕ್ಟ್ ಹೇಳ್ತಾನೆ, ನನ್ನ ಸೂಟಲ್ಲಿ ಯಾವುದೇ ಥರ ಬಟನ್ನು ಮಿಸ್ಸಿಂಗ್ ಇಲ್ಲ, ನೋಡ್ಕೊಳ್ಳಿ ಅಂತೆಲ್ಲ ತೋರಿಸ್ತಿರ್ತಾನೆ. ಆಮೇಲೆ ಮಿಸ್ಟರ್ ಪಾಪ್ಯುಲರ್ ಹೇಳ್ತಾನೆ, ಈ ಥರ ರೂಮರ್ಸ್ನೆಲ್ಲ ಎಬ್ರಿಸ್ಬೇಡಿ ಪ್ಲೀಸ್ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಆಗ ಮಿಸ್ ಪಾಂಗ್ ಹೇಳ್ತಿರ್ತಾಳೆ, ಇವಳ ಕಡೆಯಿಂದ ನಾನು ಸಾರಿ ಕೇಳ್ತೀನಿ, ನಿಮಗೆ ಡ್ರಿಂಕ್ಸ್ ಏನು ಬೇಕೋ ಹೇಳಿ ನಾನು ಕಳಿಸ್ತೀನಿ ಅಂತ. ಆದರೆ ಮಿಸ್ಟರ್ ಪಾಪ್ಯುಲರ್ ಅದನ್ನೆಲ್ಲ ಕೇಳಿಸ್ಕೊಳ್ಳೋದೇ ಇಲ್ಲ. ಈಗ ಸೀನು ಶಿಫ್ಟ್ ಆಗುತ್ತೆ. ಈಗ ಹೀರೋನ ತೋರಿಸ್ತಾರೆ. ಹೀರೋ ಯೋಚನೆ ಮಾಡ್ತಿರ್ತಾನೆ, ಸೆಕ್ರೆಟರಿ ಕಿಮ್ಗೆ ನನ್ನಿಂದ ತುಂಬ ಕೋಪ ಬರ್ತಿದೆ ಅಂತ ಅನ್ಸುತ್ತೆ, ಅದಕ್ಕೆ ಅವ್ರನ್ನ ಮಾತಾಡಿಸ್ತಾನೂ ಇಲ್ಲ, ನಾನು ಏನು ಮಾಡಿದ್ರೆ ಅವ್ರನ್ನ ಮಾತಾಡಿಸ್ತಾರೆ ಅಂತ ಯೋಚನೆ ಮಾಡ್ತಿರ್ತಾನೆ. ಆಗ ತಲೆನೋವು ಅಂತ ನೆಪ ಇಟ್ಕೊಂಡು ಸೆಕ್ರೆಟರಿ ಕಿಮ್ ಹತ್ರ ಹೋಗ್ತಾನೆ, ನನಗೆ ತುಂಬ ತಲೆನೋವ್ತಿದೆ ಅಂತ. ಆದರೆ ಸೆಕ್ರೆಟರಿ ಕಿಮ್ ಅದಕ್ಕೆ ಏನೂ ಹೇಳ್ತಾರೆ, ಡೈರೆಕ್ಟಾಗಿ ಡಾಕ್ಟರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಳಕ್ಕೆ ಹೋಗ್ತಾಳೆ. ಅದಕ್ಕೆ ಹೀರೋ ಹೇಳ್ತಾನೆ, ನಂಗೆ ಅಷ್ಟು ತಲೆನೋವ್ತಿಲ್ಲ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಡಾಕ್ಟರ್ಗೆ ಹೇಳ್ತಾಳೆ, ಅವ್ರಿಗೆ ಅಷ್ಟು ತಲೆನೋವ್ತಿಲ್ವಂತೆ, ಅಪಾಯಿಂಟ್ಮೆಂಟ್ ಏನು ಬೇಡ ಬಿಡಿ ಅಂತ. ಆಗ ಹೀರೋ ಒಳಗಡೆ ಹೋಗಿ ಕೂತ್ಕೋತಾನೆ. ಈಗ ಸೆಕ್ರೆಟರಿ ಕಿಮ್ ಒಳಗೆ ಬಂದು ಹೇಳ್ತಾಳೆ, ವೆಲ್ಫೇರ್ ಸೆಂಟರ್ದು ಸ್ಪೀಚ್ನ ನಾನು ರೆಡಿ ಮಾಡಿದ್ದೀನಿ, ಓದ್ಕೊಳ್ಳಿ ಅಂತ ಹೇಳ್ತಾಳೆ. ಅಷ್ಟೊತ್ತಿಲಿ ಹೀರೋ ಏನಾದರೂ ಮಾತಾಡ್ಸೋಷ್ಟರಲ್ಲಿ ಸೆಕ್ರೆಟರಿ ಕಿಮ್ ಅಲ್ಲಿಂದ ಹೊರಟೋಗ್ತಾಳೆ. ಈಗ ಸೆಕ್ರೆಟರಿ ಕಿಮ್ ಕಾಫಿ ಮಾಡ್ತಿರೋದನ್ನ ತೋರಿಸ್ತಾರೆ. ಅಲ್ಲಿಗೆ ಮಿಸ್ಟರ್ ಜೋ ಕೂಡ ಬರ್ತಾರೆ. ಮಿಸ್ಟರ್ ಜೋ ಹೇಳ್ತಾರೆ, ನನ್ನ ಹತ್ರ ಒಂದು ದೊಡ್ಡ ನ್ಯೂಸ್ ಇದೆ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಕೇಳ್ತಾಳೆ, ಏನು ಅಂತ. ಆಗ ಮಿಸ್ಟರ್ ಜೋ ಹೇಳ್ತಾರೆ, ಲೈಬ್ರರಿ ಓಪನಿಂಗಿಗೆ ಮಾರ್ಫೆಸ್ ಬರ್ತಿದ್ದಾರೆ, ನೀವು ಅದನ್ನೆಲ್ಲ ಮ್ಯಾನೇಜ್ ಮಾಡೋಕ್ಕಾಗತ್ತಾ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಹಾಂ ನಾನೆಲ್ಲನೂ ನೋಡ್ಕೋತೀನಿ ಅಂತ. ಆಗ ಮಿಸ್ಟರ್ ಜೋ ಹೇಳ್ತಾರೆ, ನನ್ನ ಹತ್ರ ಇನ್ನೂ ಒಂದು ನ್ಯೂಸ್ ಇದೆ, ಇದನ್ನು ಕೇಳಿದ್ರೆ ನೀವು ಫುಲ್ಲು ಶಾಕ್ ಆಗ್ತೀರಾ ಅಂತ ಹೇಳ್ತಿರ್ತಾರೆ. ಮಾರ್ಫೆಸ್ ಬೇರೆ ಯಾರು ಅಲ್ಲ, ಮಿಸ್ಟರ್ ಲೀನಾ ದೊಡ್ಡ ಅಣ್ಣ ಅಂತ ಹೇಳ್ತಿರ್ತಾರೆ. ಆಗ ಸೆಕ್ರೆಟರಿ ಕಿಮ್ಗೆ ರಿಯಲ್ ಆಗಿ ಫುಲ್ಲು ಶಾಕ್ ಆಗುತ್ತೆ. ಇಷ್ಟು ವರ್ಷ ಅವ್ರ ಬ್ರದರು ಎಲ್ಲೋ ಔಟ್ ಆಫ್ ಕಂಟ್ರಿ ಇದ್ರು, ಈಗ ಸಡನ್ ಆಗಿ ಬಂದಿದ್ದಕ್ಕೆ ನನಗೆ ಯಾಕೋ ಮೋಸ್ಟ್ಲಿ ಅನಿಸುತ್ತೆ MM ಗ್ರೂಪಲ್ಲಿ ಏನಾದರೂ ಚೇಂಜಸ್ ಆಗುತ್ತೇನೋ ಅಂತ. ಈಗ ಸೆಕ್ರೆಟರಿ ಕಿಮ್ ಏನೋ ಯೋಚನೆ ಮಾಡ್ತಿದ್ದಾರೆ.
ಹೋಗ್ತಿರೋದನ್ನ ತೋರಿಸ್ತಾರೆ. ಸೆಕ್ರೆಟರಿ ಕಿಮ್ ಮತ್ತು ಹೀರೋ ಫಸ್ಟ್ ಟೈಮ್ ಡೇಟ್ ಅಂತ ಅಮ್ಯೂಸ್ಮೆಂಟ್ ಪಾರ್ಕಿಗೆ ಹೋಗಿದ್ದಾಗ ಹೀರೋ ಹೇಳಿದ್ದನ್ನೆಲ್ಲ ನೆನಪಿಸ್ಕೋತಾ ಇರ್ತಾರೆ. ಹೀರೋ ಬ್ರದರ್ ಫ್ರೆಂಡು ಹೀರೋಗೆ ಬುಲಿ ಮಾಡ್ತಿದ್ದಿದ್ದು ಮತ್ತು ಹೀರೋ ಬ್ರದರ್ ಕೂಡ ಬುಲಿ ಮಾಡ್ತಿದ್ದನ್ನೆಲ್ಲ ನೆನಪಿಸ್ಕೊಂಡು ಸೆಕ್ರೆಟರಿ ಕಿಮ್ ಯೋಚನೆ ಮಾಡ್ತಿರ್ತಾಳೆ. ಹೀರೋ ಮತ್ತು ಹೀರೋ ಬ್ರದರ್ ಮದುವೆ ರಿಲೇಷನ್ಶಿಪ್ ಅಷ್ಟು ಚೆನ್ನಾಗಿಲ್ಲ, ಅದಕ್ಕೆ ನನ್ನನ್ನು ಅವರು ತಡಿತಿದ್ರು ಅಂತ ಅನಿಸುತ್ತೆ ಅಂತೆಲ್ಲ ಯೋಚನೆ ಮಾಡ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಮತ್ತು ಹೀರೋ ಫ್ರೆಂಡ್ನ ತೋರಿಸ್ತಾರೆ. ಹೀರೋ ಫ್ರೆಂಡು ಮಾತಾಡ್ತಿರ್ತಾರೆ. ನಾನು ಸೆಕ್ರೆಟರಿ ಕಿಮ್ ಹತ್ರ ಸಾರಿ ಕೇಳಬೇಕು, ಹೇಗೆ ಕೇಳಲಿ ಅಂತೆಲ್ಲ ಹೀರೋ ಫ್ರೆಂಡ್ನ ಕೇಳ್ತಿರ್ತಾರೆ. ಅದಕ್ಕೆ ಹೀರೋ ಫ್ರೆಂಡ್ ಹೇಳ್ತಾರೆ, ಸಾರಿ ಅನ್ನೋದು ಒಂದು ಚಿಕ್ಕ ವರ್ಡು, ಹೇಳ್ಬಿಡು ಅಷ್ಟೇ ಅಂತ ಹೇಳ್ತಿರ್ತಾರೆ. ಆಗ ಹೀರೋ ಹೇಳ್ತಾರೆ, ನಾನು ಇಲ್ಲಿವರೆಗೂ ಯಾವತ್ತೂ ಯಾರಿಗೂ ಸಾರಿ ಕೇಳಿಲ್ಲ, ನಾನು ಹೇಗೆ ಕೇಳಲಿ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಿರ್ತಾರೆ. ಹೀರೋ ಹೇಳ್ತಾನೆ, ನಾನು ಸಾರಿ ಕೇಳಲಿಲ್ಲ ಅಂದರೆ ಅದು ಹಾಗೆ ಸರಿ ಹೋಗೋದಿಲ್ವಾ ಅಂತ. ಅದಕ್ಕೆ ಹೀರೋ ಫ್ರೆಂಡ್ ಹೇಳ್ತಾನೆ, ನೀನು ಸಾರಿ ಕೇಳಲಿಲ್ಲ ಅಂದರೆ ಯಾರ ಹತ್ರ ನೀನು ಸಾರಿ ಕೇಳಬೇಕು ಅಂದ್ಕೊಂಡಿದ್ಯಾ ಆ ವ್ಯಕ್ತಿನೇ ಕಳ್ಕೊಬೇಕಾಗತ್ತೆ ಅಂತ ಹೇಳ್ತಿರ್ತಾನೆ. ಆಮೇಲೆ ಹೀರೋ ಅಲ್ಲಿಂದ ಸಪ್ಪೆ ಮುಖ ಹಾಕೊಂಡು ಆಚೆಗೆದ್ದು ಬರ್ತಾನೆ. ಈಗ ಹೀರೋ ಮತ್ತು ಸೆಕ್ರೆಟರಿ ಕಿಮ್ಮು ಆಪೋಸಿಟ್ ಡೈರೆಕ್ಷನಿಂದ ಬರ್ತಿರ್ತಾರೆ. ಆದರೆ ಒಬ್ರನ್ನೊಬ್ರು ಮಾತಾಡ್ಸೋದಿಲ್ಲ. ಆದರೆ ಹೀರೋನೇ ಸೆಕ್ರೆಟರಿ ಕಿಮ್ನ ಕರೆದು ಸಾರಿ ಕೇಳ್ತಾನೆ. ಆಗ ಸೆಕ್ರೆಟರಿ ಕಿಮ್ ಕೂಡ ಹೇಳ್ತಾಳೆ, ನಂದೇ ತಪ್ಪಾಗಿರೋದು, ನನ್ನ ಕಡೆಯಿಂದನೇ ಸಾರಿ ಹೇಳಬೇಕು ಅಂತ ಸಾರಿ ಕೇಳ್ತಾಳೆ. ಆಗ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ನನಗೆ ಗೊತ್ತು ಸರ್, ನೀವು ಯಾವತ್ತೂ ಯಾವುದೇ ಥರ ಕಾರಣ ಇಲ್ದಲೆ ಯಾರಿಗೂ ಏನೂ ಹೇಳೋದಿಲ್ಲ, ನಾನು ತಪ್ಪು ಮಾಡಿದೆ ಸಾರಿ ಅಂತ ಹೇಳ್ತಿರ್ತಾಳೆ. ನಾನು ಏನೇ ಮಾಡಿದ್ರು ಎಲ್ಲ ನಿಮಗೋಸ್ಕರನೇ ಮಾಡಿದ್ದು ಅಂತ ಹೇಳ್ತಿರ್ತಾಳೆ. ಆಗ ಹೀರೋ ಹೇಳ್ತಾನೆ, ಹಾಂ ನನಗೆ ಎಲ್ಲ ಗೊತ್ತಿದೆ ಅಂತ. ಈಗ ಇಬ್ಬರು ನಡ್ಕೊಂಡು ಹೋಗ್ತಿರೋದನ್ನ ತೋರಿಸ್ತಾರೆ. ಹೀರೋ ತುಂಬ ಫಾಸ್ಟಾಗಿ ನಡೀತಿರೋದಕ್ಕೆ ಸೆಕ್ರೆಟರಿ ಕಿಮ್ಗೆ ಕಷ್ಟ ಆಗುತ್ತೆ ಅಂತ ಹೀರೋ ಸ್ಲೋ ಆಗಿ ನಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಗ ಸೆಕ್ರೆಟರಿ ಕಿಮ್ ಸ್ವಲ್ಪ ಸ್ಮೈಲ್ ಮಾಡ್ತಾಳೆ. ಈಗ ಹೀರೋ ಮತ್ತು ಸೆಕ್ರೆಟರಿ ಕಿಮ್ನ ತೋರಿಸ್ತಾರೆ. ಹೀರೋ ಕ್ಯಾಬಿನಲ್ಲಿ ಇನ್ನೊಂದು ಚೇರ್ ಹಾಕಿ ಸೆಕ್ರೆಟರಿ ಕಿಮ್ನು ಕೂಡ ಕೂರಿಸ್ಕೊಂಡು ಕೆಲಸ ಮಾಡ್ತಿರ್ತಾನೆ. ಆಗ ಹೀರೋ ಹೇಳ್ತಾನೆ, ನಾನು ನೆನ್ನೆ ನಡೆದಿರೋ ಬಿಹೇವಿಯರ್ಗೆ ನಿನ್ನನ್ನು ಡಿನ್ನರಿಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ, ಆದರೆ ಏನು ಮಾಡಲಿ ಕೆಲಸ ತುಂಬ ಜಾಸ್ತಿ ಇದೆ ಅಂತ ಹೇಳ್ತಿರ್ತಾನೆ. ಆಗ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಇಲ್ಲ ಸರ್ ಪರವಾಗಿಲ್ಲ, ನಾನು ಆರಾಮಾಗೇ ಇದ್ದೀನಿ ಅಂತ ಹೇಳ್ತಾಳೆ. ಅದಕ್ಕೆ ಹೀರೋ ಹೇಳ್ತಾನೆ, ನೀನು ಆರಾಮಾಗೇ ಇರಲೇಬೇಕು, ಯಾಕೆ ಅಂದರೆ ನಿನ್ನೆಯಿಂದ ಬರೀ ನಾನು ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಿದ್ದೀನಿ ಅಂತ ಹೇಳ್ತಿರ್ತಾನೆ. ಈಗ ಈ ಹೀರೋ ಸ್ವಲ್ಪ ಸೀರಿಯಸ್ ಆಗಿ ಹೇಳ್ತಾನೆ, ನೀನು ನಿನ್ನೆ ಹೇಳ್ತಿದ್ದೆ ಅಲ್ವಾ ನಾನು ನಿನ್ನ ಡಿಸ್ಟರ್ಬ್ ಮಾಡ್ತಿದ್ದೀನಿ ಅಂತ, ಆದರೆ ನನಗೆ ನಿನ್ನ ಇನ್ನೂ ಡಿಸ್ಟರ್ಬ್ ಮಾಡಬೇಕು ಅಂತ ಅನ್ನಿಸ್ತಿದೆ ಅಂತ ಹೇಳ್ತಿರ್ತಾನೆ. ಈಗ ಹೀರೋ ಮತ್ತು ಸೆಕ್ರೆಟರಿ ಕಿಮ್ ನಡುವೆ ಇದ್ದಿದ್ದು ಎಲ್ಲ ಮನಸ್ತಾಪಗಳು ಕ್ಲಿಯರ್ ಆಗಿರುತ್ತೆ. ಆಗ ಹೀರೋ ಸೆಕ್ರೆಟರಿ ಕಿಮ್ಗೆ ಕಿಸ್ ಮಾಡಬೇಕು ಅಂತ ಹೋಗಿರ್ತಾನೆ. ಆದರೆ ಈ ಎಪಿಸೋಡು ಇಲ್ಲಿಗೆ ಎಂಡ್ ಆಗಿಬಿಡುತ್ತೆ. ನನ್ನ ವಿಡಿಯೋದಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಮತ್ತೆ ಬೇಗ ಸಿಗೋಣ.